ಪ್ರೈಸ್ ದ ಲಾರ್ಡ್. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಈ ಬೆಳಗಿನ ಸಮಯದಲ್ಲಿ ಮತ್ತೊಂದು ಆವರ್ತಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಕುಟುಂಬವಾಗಿ ನಮ್ಮ ಮನೆಗಳಲ್ಲಿ ಸೇರಿ ಬರುವಂತೆ ದೇವರು ತನ್ನ ಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವ. ಹೌದು, ಈ ವೇಳೆಯಲ್ಲಿ ನಾವು ಆರಾಧನೆಗೆ ಹೋಗುವಂಥ ವೇಳೆಯಲ್ಲಿ ನಾವಿದ್ದ ಸ್ಥಳದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿ ಈ ಆರಾಧನೆಯನ್ನು, ಈ ದಿವಸವನ್ನು ದೇವರಿಗೆ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ದೇವರ ಆಶೀರ್ವಾದವನ್ನು, ದೇವರ ಕೃಪೆಯನ್ನು ಹೊಂದಿಕೊಳ್ಳುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸುವ. ಏಕೆಂದರೆ ನಮ್ಮ ದೇವರು ಪ್ರಾರಂಭವೂ ಸಮಾಪ್ತಿಯೂ ಆಗಿರುವಂಥ ದೇವರು. ಇದ್ದಲ್ಲೇ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸಿಕೊಳ್ಳುವ. ಕೃಪಾಪೂರ್ಣನಾಗಿರುವಂಥ ದೇವರೇ, ಜೀವ ಸ್ವರೂಪನೇ ನಮ್ಮ ತಂದೆಯೇ, ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿನ ನಮಗಾಗಿ ನಿನ್ನಿಂದ ಹೊಸ ದಿನವಾಗಿ ನೇಮಕವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ ಸ್ವಾಮಿ, ಈ ಶುಭ ದಿನದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕೆ ನಾವು ಕುಟುಂಬವಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿರುವಂಥ ವೇಳೆಯಲ್ಲಿ ಸ್ವಾಮಿ, ಪರಿಶುದ್ಧಾತ್ಮನೇ ನಿನ್ನ ನಡೆಸುವಿಕೆಯನ್ನು, ಪರಿಶುದ್ಧಾತ್ಮನೇ ನಿನ್ನ ಸಹಾಯವನ್ನು, ಪರಿಶುದ್ಧಾತ್ಮನೇ ನಿನ್ನ ಬಲವನ್ನು, ಕೃಪೆಯನ್ನು ಸ್ವಾಮಿ ದೇವರೇ ನಾವು ಬೇಡುವವರಾಗಿದ್ದೇವೆ. ಸ್ವಾಮಿ ಕರ್ತನೆ, ದೇವರೇ ನಿನ್ನನ್ನು ಆರಾಧಿಸುವಂಥ ವೇಳೆಯಲ್ಲಿ ಕರ್ತನೆ, ನಮ್ಮ ಆರಾಧನೆ ಅದು ಹೃದಯದಿಂದ ನಿನ್ನ ನಾಮವನ್ನು ಘನಪಡಿಸುವಂತೆ ದೇವರೇ ಧೂಪದಲ್ಲಿ ನಿನ್ನ ಸನ್ನಿಧಾನಕ್ಕೆ ಏರಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರಂಭದಿಂದ ಅಂತ್ಯದವರೆಗೂ ಸ್ವಾಮಿ ನೀನು ನಮ್ಮ ಜೊತೆ ಇದ್ದು ನಮ್ಮ ಆರಾಧನೆಯಲ್ಲಿ ಮಹಿಮೆ ಹೊಂದುತ್ತಾ ಸ್ವಾಮಿ ನೀನೇ ಕರ್ತನೆ ನಿನ್ನನ್ನು ಘನಪಡಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ, ವಿಶೇಷವಾಗಿ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲರನ್ನು ದೇವರೇ ನೀನೇ ಆಶೀರ್ವದಿಸು, ನೀನೇ ಉನ್ನತಕ್ಕೇರಿಸು, ನೀನೇ ಬಲಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಈ ಬೆಳಗಿನ ಸಮಯದಲ್ಲಿ ನಮಗೆಲ್ಲರಿಗೂ ತಿಳಿದಿದೆ, ನಾವು ಉನ್ನತನಾಗಿರುವಂಥ, ಜೀವ ಸ್ವರೂಪನಾಗಿರುವಂಥ, ಶ್ರೇಷ್ಠನಾಗಿರುವಂಥ, ಸರ್ವಶಕ್ತನಾಗಿರುವಂಥ, ಪರಾಕ್ರಮಶಾಲಿಯಾಗಿ ಇರುವಂಥ ದೇವರನ್ನು ಆರಾಧಿಸುತ್ತೇವೆ, ಆತನ ನಂಬುತ್ತೇವೆ. ಆತನ ಚಿತ್ತದ ಹಾಗೆ ನಡೆಯುವುದಕ್ಕೆ ನಾವು ಆತನಿಂದ ಕರೆಯಲ್ಪಟ್ಟಿರುವಾಗ, ಹೌದು, ನಾವು ಆರಾಧಿಸುವ ಆತನನ್ನು, ಏಕೆಂದರೆ ಆತನೊಬ್ಬನೇ ಸಮಸ್ತವನ್ನು ನಮ್ಮನ್ನು ಆಳುವಂಥ ದೇವರು. ಆತನು ಎಲ್ ಶಡಾಯ್, ಸರ್ವಶಕ್ತನಾಗಿ ಎಲ್ಲ ಸನ್ನಿವೇಶಗಳಲ್ಲೂ ಆತನ ಪರಿಪಾಲಿಸುವಂಥ ಹಸ್ತದಿಂದ ಆತನು ನಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಆತನು ಯೆಹೋವ ನಿಸ್ಸಿ, ಜಯದ ಧ್ವಜವಾಗಿದ್ದು ಆತನು ನಮ್ಮ ಎಲ್ಲ ಸೋಲುಗಳನ್ನು ಜಯವನ್ನಾಗಿ ಪರಿವರ್ತಿಸುವಂಥ ಶ್ರೇಷ್ಠ ದೇವರು, ನಂಬಿಗಸ್ತನಾಗಿರುವಂಥ ದೇವರಾಗಿದ್ದಾನೆ. ಆತನು ಯೆಹೋವ ರಾಫಾ, ಹೌದು, ನಮ್ಮನ್ನು ಸ್ವಸ್ಥಪಡಿಸುವಂಥ ದೇವರು. ಬಲಹೀನತೆಯಲ್ಲಿ ಶಾರೀರಿಕವಾಗಿ ಕುಗ್ಗಿ ಹೋಗಿರುವುದಾದರೆ, ಬಾಧೆ ಪಡುವುದಿರುವುದಾದರೆ ಪ್ರಿಯರೇ, ಆತನು ನಮ್ಮನ್ನು ಹೌದು ತನ್ನ ಆ ಶಕ್ತಿಯ ಮೂಲಕ, ತನ್ನ ಸ್ಪರ್ಶದ ಮೂಲಕ ನಮ್ಮನ್ನು ಚೈತನ್ಯ ಪಡಿಸುವಂಥ ದೇವರಾಗಿದ್ದಾನೆ. ಇಂಥ ದೇವರು ನಮಗಿರುವಾಗ ನಾವು ನಮ್ಮ ಹೃದಯವನ್ನು ತೆರೆದು ಮನಪೂರ್ವಕವಾಗಿ, ಕರ್ತನೆ ನಾನು ನಿನ್ನನ್ನು ಆರಾಧಿಸುತ್ತೇನೆ, ಕರ್ತನೆ ನಾನು ನಿನ್ನನ್ನು ಭಜಿಸುತ್ತೇನೆ, ನನ್ನ ದೇವರೇ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ನಮ್ಮ ಅಂತರಾಳದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪ್ರೇರೆ, ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ ಒಂದಾಗಿ. ಪರಲೋಕ ದೇವನೇ, ಪರಾಕ್ರಮಶಾಲಿಯೇ, ಸಕಲವನ್ನು ಆಳುವ ಆತನೇ, ನಿನ್ನಿಂದ ಅಸಾಧ್ಯ ಯಾವುದೂ ಇಲ್ಲ, ಅದಕ್ಕಾಗಿ ನಾನು ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಹೇಳುತ್ತಾ ಹೃದಯದಿಂದ ಆತನಿಗೆ ಕೀರ್ತನೆಯನ್ನು ಹಾಡೋಣ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ, ಮಹಿಮೆಯ ಕರ್ತನೆ, ಸ್ತೋತ್ರ ಸ್ವಾಮಿ. ಅಸಮಾನವಾಗಿರುವಂಥ ಮಹಿಮೆಯನ್ನು ಹೊತ್ತಿರುವಂಥ ದೇವರೇ, ನಿನಗೆ ಘನತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಪರಲೋಕ ದೇವನೇ, ಪರಾಕ್ರಮ ಶಾಲಿಯೇ, ಪರಲೋಕ ದೇವನೇ, ಪರಾಕ್ರಮ ಶಾಲಿಯೇ, ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ಸಕಲವ ಆಳ್ವವನೇ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವರೇ, ಎಲ್ ಶಡಾಯ್, ಎಲ್ ಶಡಾಯ್,
ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಯೆಹೋವಾ ನಿಸ್ಸಿಯೇ, ಜಯ ತಂದ ದೇವರೇ, ಯೆಹೋವಾ ನಿಸ್ಸಿಯೇ, ಜಯ ತಂದ ದೇವರೇ. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಯೆಹೋವಾ ರಾಫಾ, ಸುಖ ತಂದ ದೇವರೇ, ಯೆಹೋವಾ ರಾಫಾ, ಸುಖ ತಂದ ದೇವರೇ. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ, ಎಲ್ರೋಹಿ, ಎಲ್ರೋಹಿ, ಕಾಣುವ ದೇವರೇ. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ಹೌದು ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಹೊಗಳುತ್ತೇವೆ. ಏಕೆಂದರೆ ಕರ್ತನೆ, ಎಲ್ಲ ಸನ್ನಿವೇಶಗಳಲ್ಲೂ ನಂಬಿಗಸ್ತನಾಗಿ, ಸತ್ಯಸಂಧನಾಗಿ, ದೇವರೇ ನಮ್ಮ ತಂದೆಯಾಗಿ, ತಾಯಿಯೋಪಾದಿಯಲ್ಲಿ ನಮ್ಮನ್ನು ನೀನು ಆಳುತ್ತಿ, ನಮ್ಮನ್ನು ನೀನು ಪರಾಂಬರಿಸುತ್ತಿ, ನಮ್ಮನ್ನು ನೀನು ಆಧರಿಸುತ್ತಿ, ನಮ್ಮನ್ನು ನೀನು ಮುನ್ನಡೆಸುತ್ತಿ ಸ್ವಾಮಿ. ನಮ್ಮ ಜೀವನಾಯಕನೇ, ಹೌದು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಎಲ್ಲ ಪರಿಸ್ಥಿತಿಗಳಲ್ಲೂ ಸ್ವಾಮಿ, ಯಾರು ನೋಡದೇ ಇರುವುದಾದರೂ ಎಲ್ರೋಹಿಯಾಗಿ ನೀ ನಮ್ಮನ್ನು ಕಾಣುತ್ತಿ, ನಮ್ಮನ್ನು ಆಧರಿಸುತ್ತಿ, ನಮ್ಮ ಅಗತ್ಯತೆಗೆ ಅನುಸಾರವಾಗಿ ನೀನು ಸ್ಪಂದಿಸುತ್ತಿ. ಒಳ್ಳೆಯ ತಂದೆ ಸ್ವಾಮಿ, ನಾವು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ದೇವರೇ, ನಾವು ಅಸ್ವಸ್ಥರಾಗಿರುವಾಗಲೂ, ಬಾಧೆ ಪಡುತ್ತಿರುವಾಗಲೂ
ಸ್ವಾಮಿ ಸೌಖ್ಯದ ಹಸ್ತವನ್ನು ಚಾಚಿ ಯೆಹೋವ ರಾಫನಾಗಿ ನಮ್ಮನ್ನು ಆಧರಿಸುತ್ತೆ. ಸಂಪೂರ್ಣವಾಗಿರುವಂಥ ಸ್ವಸ್ಥತೆ ನಿನ್ನಲ್ಲುಂಟು ಸ್ವಾಮಿ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಸೋಲುಗಳಲ್ಲಿ ಯೆಹೋವ ನಿಸ್ಸಿಯಾಗಿ ನೀನು ಜಯವನ್ನು ಕೊಡುತ್ತಿ. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವರೇ, ನಮ್ಮ ಜಯದ ಧ್ವಜವಾಗಿರುವ ಆತನೇ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನಗೊಬ್ಬನಿಗೆ ನಾವು ಸ್ತುತಿ ಹಾಡುತ್ತೇವೆ ಸ್ವಾಮಿ. ಏಕೆಂದರೆ ಸ್ವಾಮಿ ಕರ್ತ ನೀನೇ ನಮ್ಮ ಸ್ತುತಿಯಲ್ಲಿ ಹೆಚ್ಚಳ ಪಡುವ ಆತನು. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ದೇವರೇ, ನೀನು ಮಹಿಮೆ ಹೊಂದು, ನೀನು ಘನತೆ ಹೊಂದು ನಮ್ಮ ಸ್ತೋತ್ರದಲ್ಲಿ ಕರ್ತನೆ. ಹೌದು, ನಾವು ನಿನ್ನನ್ನು ಸ್ತುತಿಸುವಾಗ ನಮಗಿರುವಂಥ ಎಲ್ಲ ಭಾರ ನೀಗಿ ಹೋಗುವುದು ಸ್ವಾಮಿ. ನಾವು ನಿನ್ನನ್ನು ಸ್ತುತಿಸುವಾಗ ದೇವರೇ, ನಮ್ಮ ಎಲ್ಲ ವೇದನೆ ನೀಗಲ್ಪಡುವುದು ಸ್ವಾಮಿ. ನಾವು ನಿನ್ನನ್ನು ಸ್ತುತಿಸುವಾಗ ಸ್ವಾಮಿ ನಮ್ಮೆಲ್ಲ ಸಂಕಟಗಳು ಪರಿಹಾರವಾಗುವುದು ಸ್ವಾಮಿ. ನಾವು ನಿನ್ನನ್ನು ಆರಾಧಿಸುವಾಗ ಬಂಧನಗಳು ಕಳಚಲ್ಪಡುವುದು ಸ್ವಾಮಿ. ದೇವರೇ, ನಾವು ನಿನ್ನನ್ನು ಸೇವಿಸುವಾಗ ಕರ್ತನೆ ದೇವರೇ, ನಮಗಾಗಿ ಮಾರ್ಗಗಳು ತೆರೆಯಲ್ಪಡುತ್ತದೆ. ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ, ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಸ್ತುತಿ ಹಾಡುವೆ ನಿನಗೆ ಓ ಕರ್ತ, ಹಾಡುವೆ ನಿನಗೆ ಓ ಕರ್ತ. ನಿನ್ನ ನಾಮ ಶ್ರೇಷ್ಠ, ಸ್ತುತಿ ಸ್ತೋತ್ರಕ್ಕೆ. ಸ್ತುತಿ ಹಾಡುವೆ ನಿನಗೆ ಓ ಕರ್ತ, ಹಾಡುವೆ ನಿನಗೆ ಓ ಕರ್ತ. ನಿನ್ನ ನಾಮ ಶ್ರೇಷ್ಠ, ಸ್ತುತಿ ಸ್ತೋತ್ರಕ್ಕೆ. ಸ್ತುತಿ ಹಾಡುವೆ ನಿನಗೆ ಓ ಕರ್ತ, ಹಾಡುವೆ ನಿನಗೆ ಓ ಕರ್ತ. ನಿನ್ನ ನಾಮ ಶ್ರೇಷ್ಠ, ಸ್ತುತಿ ಸ್ತೋತ್ರಕ್ಕೆ. ಸ್ತುತಿ ಹಾಡುವೆ ನಿನಗೆ ಓ ಕರ್ತ, ಹಾಡುವೆ ನಿನಗೆ ಓ ಕರ್ತ. ನಿನ್ನ
ಯೇಸುವೆ, ನಮ್ಮ ದೇವರೇ, ನೀನು ಯೋಗ್ಯನಾಗಿದ್ದಿ ನಮ್ಮ ಆರಾಧನೆಗೆ. ಪರಲೋಕ ಭೂಲೋಕಗಳಲ್ಲಿ ಸ್ವಾಮಿ ಘನತೆ ಹೊಂದುವಂತಹ ದೇವರು, ಮಹಿಮೆ ಪಡುವಂತಹ ದೇವರು, ಆರಾಧನೆ ಸ್ವೀಕರಿಸುವಂತಹ ದೇವರು ನೀನೊಬ್ಬನೇ ಸ್ವಾಮಿ. ಹೌದು, ನಮ್ಮ ಅಂತರಾಳದಿಂದ ನಿನ್ನನ್ನು ಸೇವಿಸುತ್ತೇವೆ, ಏಕೆಂದರೆ ನಮಗೆ ಜೀವ ಶ್ವಾಸವನ್ನು ಕೊಟ್ಟಿದ್ದಿ. ನಿನ್ನನ್ನು ವಂದಿಸುತ್ತೇವೆ, ಏಕೆಂದರೆ ಸ್ವಾಮಿ ನಮ್ಮನ್ನು ನಿನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದ್ದಿ. ಸ್ವಾಮಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ನಿನ್ನ ಅಧೀನದಲ್ಲಿದ್ದೇವೆ ಕರ್ತನೆ. ನಾವು ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ಹೊತ್ತು ತಂದೆ ದೇವರೇ, ನಿನ್ನ ಆ ಉನ್ನತ ನಾಮವನ್ನು, ಶ್ರೇಷ್ಠ ನಾಮವನ್ನು ದೇವರೇ ಗೌರವಿಸುವಂಥ ಕೃಪೆಯನ್ನು, ಆರಾಧಿಸುವಂಥ ಆ ಸೌಭಾಗ್ಯವನ್ನು ಗಣನೆಗೆ ಬಾರದಿರುವಂಥ ನಮಗೆ ನೀನು ಅನುಗ್ರಹಿಸಿದ್ದಿ. ಕರ್ತ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನಗೆ ನಾವು ಸ್ವಾಮಿ ಒಂದೊಂದು ಕುಟುಂಬದ ಪರವಾಗಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವ, ನಾವು ಪ್ರಾರ್ಥಿಸುತ್ತೇವೆ ರಾಜ ದೇವರೇ, ನಿನ್ನ ಆ ಬಲವನ್ನು, ನಿನ್ನ ಚೈತನ್ಯವನ್ನು ಸ್ವಾಮಿ, ನಿನ್ನ ಅತಿಶಯವಾಗಿರುವಂಥ ಕೃಪೆಯನ್ನು ಸ್ವಾಮಿ. ದೇವರೇ, 18ನೇ ಕೀರ್ತನೆ 28ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ದೀಪವನ್ನು ಹೊತ್ತಿಸುವ ಆತನು ನೀನೇ ದೇವರೆಂಬುದಾಗಿ ಕೀರ್ತನೆಗಾರನು ಹೇಳುತ್ತಾನೆ. ಸ್ವಾಮಿ, ನಮ್ಮ ದೇವರು ನಮ್ಮ ಕತ್ತಲನ್ನು ಪರಿಹರಿಸಿ ಬೆಳಕನ್ನು ಕೊಡುವಂಥ ದೇವರು. ದೇವರೇ, ನಾವು ಪ್ರಾರ್ಥಿಸುವರಾಗಿದ್ದೇವೆ ನಿಮ್ಮ ಸಮ್ಮುಖದಲ್ಲಿ ಈ ದಿನಮಾನಗಳಲ್ಲಿ. ಕರ್ತನೆ, ನಮ್ಮ ಪ್ರಿಯರು ಯಾರಾದರೂ ಕುಗ್ಗಿರುವಂಥ ಅನುಭವದಲ್ಲಿ, ಬಲಹೀನತೆಯ ಅನುಭವದಲ್ಲಿ ಸ್ವಾಮಿ, ಹೋರಾಟದ ಒಂದು ಸನ್ನಿವೇಶದಲ್ಲಿ ಹಾದು ಹೋಗುತ್ತಿರುವುದಾದರೆ ಸ್ವಾಮಿ, ಜಲದ ಮೇಲೆ ಚಲಿಸಿದಂಥ ದೇವರ ಆತ್ಮನೆ, ಮಹಿಮೆಯಾಗಿ ನೀನು ಅವರನ್ನು ದೇವರೇ ನಿನ್ನ ಸ್ಪರ್ಶದ ಮೂಲಕ ಸಂಧಿಸಿ ದೇವರೇ ಬಿದ್ದಲ್ಲಿಂದ ದೇವರೇ ಎಬ್ಬಿಸಬೇಕಾಗಿ ದೇವರೇ ಅವರ ಶರೀರ ಪ್ರಾಣ ಆತ್ಮದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಚೈತನ್ಯವನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಯಾರಾದರೂ ಬಾಧೆ ಪಡುತ್ತಿರುವುದಾದರೆ ಸ್ವಾಮಿ, ಯೆಹೋವ ರಾಫನಾಗಿ, ಗಿಲ್ಯಾದಿನ ತೈಲವಾಗಿ ಸ್ವಾಮಿ ದೇವರೇ ನೀನು ಸ್ಪರ್ಶಿಸು, ಗುಣಪಡಿಸು ಅವರನ್ನು. ನೀನು ಸ್ವಾಮಿ ನಿನ್ನ ಸಮಾಧಾನವನ್ನು ಕೊಟ್ಟು ನಡೆಸು. ಯಾರಾದರೂ ನಮ್ಮ ಪ್ರಿಯರು ಸ್ವಾಮಿ ಕೊರತೆಯಲ್ಲಿ ಹಾದು ಹೋಗುತ್ತಿರುವುದಾದರೆ ಯೆಹೋವ ಇರೇ ಒದಗಿಸುವಂಥ ಕರ್ತನು ನೀನು ಸ್ವಾಮಿ. ಆಧರಿಸು, ತಕ್ಕ ಸಂಪನ್ಮೂಲಗಳಿಂದ ದೇವರ ಸಂದರ್ಭಕ್ಕೆ ಅನುಸಾರವಾಗಿರುವಂಥ ಅವಶ್ಯಕತೆಗಳಿಂದ ಅವರ ಅಗತ್ಯತೆಗಳು ನಿನ್ನ ಹಸ್ತದ ಮೂಲಕವಾಗಿ ಒದಗಿಸಲ್ಪಡಲಿ ಸ್ವಾಮಿ. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ಬಿದ್ದವರನ್ನು ಸ್ವಾಮಿ ಎಬ್ಬಿಸುವಂಥ ದೇವರು, ಕುಗ್ಗಿ ಹೋದವರನ್ನು ಉದ್ಧರಿಸುವಂಥ ದೇವರು, ಕತ್ತಲೆಯನ್ನು ಪರಿಹರಿಸಿ ಬೆಳಕನ್ನು ಕೊಡುವಂಥ ದೇವರು, ಸೆರೆಯಲ್ಲಿದ್ದವರನ್ನು ಸ್ವಾಮಿ ಬಿಡಿಸುವಂಥ ದೇವರು. ನೀನು ನಂಬಿಗಸ್ತನಾಗಿದ್ದೆ, ಅದಕ್ಕಾಗಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ನಿನ್ನ ಆಶೀರ್ವಾದವನ್ನು ದೇವರೇ ನಾವೆಲ್ಲರೂ ಅನುಭವಿಸುವ ಹಾಗೆ ಈ ಹೊತ್ತು ಅವಕಾಶವನ್ನು ಕೊಟ್ಟದಕ್ಕಾಗಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ದೇವರೇ, ಒಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ, ಬಲಪಡಿಸು, ನಿನಗೆ ಮಹಿಮೆಯಾಗಲಿ. ನೀನು ಒಬ್ಬೊಬ್ಬರನ್ನು ಸ್ವಾಮಿ ಈ ದಿನಮಾನಗಳಲ್ಲಿ ದೇವರೇ ನಿನ್ನ ಪ್ರೀತಿಯ ಹಸ್ತಗಳಲ್ಲಿ, ಸಂರಕ್ಷಿಸುವ ಹಸ್ತಗಳಲ್ಲಿ ಸ್ವಾಮಿ ನೀನು ಕಾಪಾಡಿ ಮುನ್ನಡೆಸು. ಮಹಿಮೆ ನಿನಗಿರಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಈ ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನಮ್ಮೆಲ್ಲರನ್ನು ಸಿದ್ಧಪಡಿಸಿಕೊಳ್ಳುವ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Praise the Lord. Praise the Lord. We believe all of you are well ನೀವೆಲ್ಲರೂ ಚೆನ್ನಾಗಿದ್ದೀರೆಂಬುದಾಗಿ ನಾನು ನಂಬುತ್ತೇನೆ. because these times are very bad. ಯಾಕೆಂದರೆ ಸಮಯಗಳು ತುಂಬಾ ಕೆಟ್ಟವುಗಳಾಗಿವೆ. If you are well, it is very good. ನೀವು ಚೆನ್ನಾಗಿದ್ದೀರಾ, ತುಂಬಾ ಒಳ್ಳೆಯದು. We are well because of Him. ನಾವು ಆತನ ನಿಮಿತ್ತವಾಗಿ ಚೆನ್ನಾಗಿದ್ದೇವೆ, Because God is good. ಯಾಕೆಂದರೆ ದೇವರು ಒಳ್ಳೆಯವನು. The Bible says, "Oh, taste and see that the Lord is good." ಬೈಬಲ್ ಹೇಳುತ್ತದೆ, ಆತನು ಒಳ್ಳೆಯವನೆಂಬುದಾಗಿ ಅನುಭವ ಸವಿದು ರುಚಿಸಿ ನೋಡಿರಿ. And God has chosen us and we are His children. ದೇವರು ನಮ್ಮನ್ನು ಆರಿಸಿದ, ನಾವು ಆತನ ಮಕ್ಕಳಾಗಿದ್ದೇವೆ. Whatever difficult times may come in future, God is with us. ಎಂತಹ ಒಂದು ಕಷ್ಟಕರ ಸಮಯಗಳು ಬಂದರೂ ಕೂಡ ದೇವರು ನಮ್ಮ ಸಂಗಡ And ಇರುತ್ತಾನೆ. because He has promised that He is going to be with us till the end of age. ಯಾಕೆಂದ್ರೆ ಆತ ನಮಗೆ ವಾಗ್ದಾನ ಮಾಡಿದಾನೆ, ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಸಂಗಡ His ಇರುತ್ತೇನೆ presence in ಎಂಬುದಾಗಿ. our lives keeps us happy. ಆತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಸಂತೋಷವುಳ್ಳವರನ್ನಾಗಿ He ಮುನ್ನಡೆಸುತ್ತದೆ. is the provider. ಆತನು ಒದಗಿಸಿಕೊಡುತ್ತಾನೆ. Praise God for all these things. ಈ ಎಲ್ಲ ಸಂಗತಿಗಳಿಗಾಗಿ ನಾವು ಆತನನ್ನು ಕೊಂಡಾಡುತ್ತೇವೆ. Today we are going to meditate from the book of Romans, ಈ ದಿನ ರೋಮಾಪುರ ಪತ್ರಿಕೆಯಿಂದ ನಾವು ನೋಡಲಿಕ್ಕಿದ್ದೇವೆ. chapter 8, 1 to 17. 8ನೇ ಅಧ್ಯಾಯದ 1ರಿಂದ 17 ವಾಕ್ಯಗಳು. Chapter 8, verse 1 to 17. 8ನೇ ಅಧ್ಯಾಯದ ರೋಮಾಪುರ 8, 1ರಿಂದ 17 ವಾಕ್ಯಗಳು. Brother will read in Kannada. ಅದನ್ನೀಗ ಕನ್ನಡದಲ್ಲಿ ನಾವು ಓದುತ್ತೇವೆ. ರೋಮಾಪುರ 8, 1ರಿಂದ 17. ಆದುದರಿಂದ
ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿದನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳು ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕೆ ಆಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮ ಅನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. Praise God. ದೇವರಿಗೆ ಮಹಿಮೆ. Romans chapter 8, 1 verse it says, ರೋಮಾಪುರ 8ನೇ ಅಧ್ಯಾಯದ ಮೊದಲನೇ ವಾಕ್ಯ ಹೇಳುತ್ತದೆ, now there is no condemnation in Christ Jesus. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವಿಲ್ಲ ಎಂಬುದಾಗಿ. When I was reading this verse, I was touched. ಈ ವಾಕ್ಯವನ್ನು ಓದುವಾಗ ನನಗೆ ಅದು ಸ್ಪರ್ಶಿಸಿತು. It says there is no condemnation ಅದು ಹೇಳುತ್ತದೆ ಇನ್ನು ಅಪರಾಧ ನಿರ್ಣಯವಿಲ್ಲ, because Jesus Christ was condemned for our sins. ಯಾಕೆಂದ್ರೆ ನಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಖಂಡನೆಗೆ ಅಪರಾಧ ನಿರ್ಣಯಕ್ಕೆ ಒಳಗಾದನು. And praise God, it is He Himself have chosen us. ಆತನು ತಾನೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಅದಕ್ಕಾಗಿ ದೇವರಿಗೆ ಮಹಿಮೆ. The Bible says He has chosen us before the creation of the world. ಬೈಬಲ್ ಹೇಳುತ್ತದೆ ಲೋಕಕ್ಕೆ ಅಸ್ತಿವಾರ ಇಡುವುದಕ್ಕಿಂತ ಮುಂಚೆ, ಲೋಕ ಉಂಟಾಗೋದಕ್ಕಿಂತ ಮುಂಚೆ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. And He has sealed us with the Holy Spirit this day. ಈ ದಿನದ ಆತನು ನಮ್ಮನ್ನು ಪರಿಶುದ್ಧಾತ್ಮನಿಂದ ಮುದ್ರೆ ಹಾಕಿದ್ದಾನೆ. So there is no condemnation for if you are in Christ Jesus. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ನಿಮಗೆ ಅಪರಾಧ ನಿರ್ಣಯವಿಲ್ಲ. We see one example in John chapter 8 verse 3. ಯೋಹಾನ 8ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡುತ್ತೇವೆ. There was a sinful woman. ಅಲ್ಲಿ ಒಬ್ಬ ಪಾಪಿಯಾದ ಹೆಂಗಸಿದ್ದಳು. For the people of Israel, God has given a law: if there is a sinful woman among them, adulterous woman, they have to stone her till death. ದೇವರು ತನ್ನ ಜನರಾದ ಇಸ್ರಾಯೇಲರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅವರ ಮಧ್ಯದಲ್ಲಿ ವ್ಯಭಿಚಾರಿಗಳಿರುವುದಾದರೆ ಅವರನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ. Why God gave this law? ಯಾಕೆ ದೇವರು ಈ ನಿಯಮವನ್ನು ಕೊಟ್ಟನು? God wanted His people to be pure and holy. ತನ್ನ ಜನರು ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಬಯಸಿದನು. He condemned sin in His people. ತನ್ನ ಜನರಲ್ಲಿದ್ದಂತ ಪಾಪವನ್ನು ಆತನು ಖಂಡಿಸಿದನು. But when Jesus came, ಆದರೆ ಯೇಸು ಕ್ರಿಸ್ತನು ಬರುವಾಗ they found out one such woman. ಅಂತಹ ಒಂದು ಹೆಂಗಸನ್ನು ನಾವು ನೋಡುತ್ತೇವೆ. And Bible says they wanted to test Jesus, what Jesus would say. ಬೈಬಲ್ ಹೇಳುತ್ತದೆ ಯೇಸು ಕ್ರಿಸ್ತನು ಏನು ಹೇಳುತ್ತಾನೋ ಏನು ಮಾಡುತ್ತಾನೆ ಎಂಬುದಾಗಿ ಪರೀಕ್ಷಿಸಬೇಕೆಂಬುದಾಗಿ. They brought this woman before Jesus. ಈ ಹೆಂಗಸನ್ನ ಯೇಸುವಿನ ಬಳಿಗೆ ತಂದರು. And they told about her complaint. ಆಕೆ ಮೇಲೆ ತಮ್ಮ ದೂರನ್ನು ಅವರು ಹೇಳಿದರು. And they said this woman was caught in adultery, and what you will do? ಈ ಹೆಂಗಸು ವ್ಯಭಿಚಾರ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾಳೆ, ಈಕೆಗೆ ನೀನೇನು ಮಾಡುತ್ತೆ ಎಂಬುದಾಗಿ In the law of ಕೇಳಿದರು. Moses we have been told to kill her till death with stones. ಮತ್ತು ಹೇಳಿದರು ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಆಕೆಯನ್ನು ನಾವು ಕಲ್ಲೆಸೆದು ಕೊಲ್ಲಬೇಕಾಗಿದೆ.
But the Bible says Jesus was writing something on the floor. ಆದರೆ ಬೈಬಲ್ ಹೇಳುತ್ತದೆ ಯೇಸು ಕ್ರಿಸ್ತನು ಆ ನೆಲದ ಮೇಲೆ ಏನೋ ಬರೆಯುತ್ತಾ ಇದ್ದನು. Suddenly he straightened up. ನಂತರ ಆತನು ಎದ್ದು ಹೇಳುತ್ತಾನೆ, If anyone among you without sin, let him be the first to throw the stone at her. ನಿಮ್ಮಲ್ಲಿ ಪಾಪವಿಲ್ಲದೆ ಇರುವವನು ಮೊದಲ ಕಲ್ಲನ್ನು ಎಸೆಯಲಿ. The Bible says ಬೈಬಲ್ ಹೇಳುತ್ತದೆ, they left one at a time. ಅವರೆಲ್ಲರೂ ಹೊರಟು ಹೋದರೆಂಬುದಾಗಿ. But in that place only two people were left. ಈಗ ಆ ಸ್ಥಳದಲ್ಲಿ ಇಬ್ಬರು ಮಾತ್ರ ಉಳಿದುಕೊಂಡಿದ್ದಾರೆ. Only that sinful adulterous woman and Jesus ಆ Christ. ವ್ಯಭಿಚಾರಿಣಿಯಾದ ಹೆಂಗಸು ಮತ್ತು ಯೇಸು ಕ್ರಿಸ್ತನು. Jesus is asking her, ಯೇಸು ಆಕೆಯನ್ನು ಕೇಳಿದನು, where are those people who condemned you? ನಿನ್ನ ಮೇಲೆ ತಪ್ಪು ಹೊರಿಸಿದವರು ಎಲ್ಲಿದ್ದಾರೆ? She said, there is nobody. ಆಕೆ ಹೇಳಿದರು, ಯಾರೂ ಇಲ್ಲ. But Jesus said, I neither do condemn you. ಯೇಸು ಹೇಳುತ್ತಾನೆ, ನಾನು ನಿನ್ನನ್ನು ಖಂಡಿಸುವುದಿಲ್ಲ ಎಂಬುದಾಗಿ. God gave them the law. ದೇವರವರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟನು. That law condemned this woman. ಆ ಒಂದು ನಿಯಮದ ಪ್ರಕಾರ ಈಕೆಗೆ ಶಿಕ್ಷೆ ಬರಬೇಕಾಗಿತ್ತು. The Pharisees condemned her. ಆ ಫರಿಸಾಯರು ಆಕೆಯ ಮೇಲೆ ತಪ್ಪು ಹೊರಿಸಿದರು. But when she came to Jesus, ಆದರೆ ಆಕೆ ಯೇಸುವಿನ ಬಳಿಗೆ ಬರುವಾಗ Jesus did not condemn him. ಯೇಸು ಆಕೆಗೆ ಅಪರಾಧ ನಿರ್ಣಯ But ಮಾಡಲಿಲ್ಲ. the people who wanted to condemn her ಆಕೆಯ ಮೇಲೆ ಅಪರಾಧ ನಿರ್ಣಯ ಮಾಡಬೇಕೆಂಬುದಾಗಿ ಬಯಸಿದ ಜನರು went back with condemnation. ಅವರು ಅಪರಾಧ ನಿರ್ಣಯವನ್ನು ಹೊಂದಿಕೊಂಡು But ಹೋದರು. not even a single person stayed there. Lord, what we shall do? ಅಲ್ಲಿ ಒಬ್ಬರಾದರೂ ನಿಂತು ದೇವರೇ ಏನ್ ಮುಂದೇನೆ ಎಂಬುದಾಗಿ ಯಾರು ಕೇಳಲಿಲ್ಲ. They know that who Jesus is. ಯೇಸು ಯಾರೆಂಬುದಾಗಿ ಚೆನ್ನಾಗಿ ಅವರಿಗೆ ಗೊತ್ತಿತ್ತು. But they did not want it to humble before him. ಆದರೆ ಆತನ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕೆ ಅವರಿಗೆ ಇಷ್ಟವಿರಲಿಲ್ಲ. But this woman, adulterous woman, humbled before him. ಆದರೆ ಈ ವ್ಯಭಿಚಾರಿಣಿಯಾದ ಹೆಂಗಸು ಆತನ ಮುಂದೆ ತಗ್ಗಿಸಿಕೊಳ್ಳುತ್ತಾಳೆ. And she left that place with righteousness. ಆ ಸ್ಥಳವನ್ನು ನೀತಿಯೊಂದಿಗೆ ಆಕೆ ನೀತಿವಂತಳಾಗಿ ಅಲ್ಲಿಂದ ಹೊರಡುತ್ತಾಳೆ. Beloved, today Jesus have chosen us. ಬೇರೆ ಈ ದಿನ ಯೇಸು ನಮ್ಮನ್ನು ಆರಿಸಿಕೊಂಡಿದ್ದಾನೆ. We are at the feet of Jesus. ನಾವು ಯೇಸುವಿನ ಪಾದದಲ್ಲಿದ್ದೇವೆ. Further, he writes in verse 2 and 3. ಆ 8ನೇ ರೋಮಾಪುರ 8ರಲ್ಲಿ 2-3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. Why we do not have condemnation is because ಯಾಕೆ ನಮಗೆ ಅಪರಾಧ ನಿರ್ಣಯವಿಲ್ಲವೆಂದರೆ it is through Jesus Christ. ಅದು ಯೇಸು ಕ್ರಿಸ್ತನ ನಿಮಿತ್ತ. The law of the Spirit of life in Christ Jesus has set me free from the law of sin and death. ಜೀವವನ್ನುಂಟು ಮಾಡುವ ಪರಿಶುದ್ಧಾತ್ಮನ ನಿಯಮವು ನಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಬಿಡಿಸಿದೆ. In Christ Jesus there is a law. ಕ್ರಿಸ್ತ ಯೇಸುವಿನಲ್ಲಿ ಒಂದು ನಿಯಮವಿದೆ. That is the spirit of life. ಅದು ಜೀವವನ್ನುಂಟು ಮಾಡುವ ಪರಿಶುದ್ಧಾತ್ಮನ ನಿಯಮ. There is another law. ಮತ್ತೊಂದು ನಿಯಮವಿದೆ. For sin and death. ಅದು ಪಾಪ ಮರಣದ ನಿಯಮ. The Bible says, ಬೈಬಲ್ ಹೇಳುತ್ತದೆ, once upon a time we were living in the law of sin and death. ಒಂದಾನೊಂದು ಸಮಯದಲ್ಲಿ ನಾವು ಆ ಪಾಪ ಮತ್ತು ಮರಣದ ನಿಯಮದ ಅಡಿಯಲ್ಲಿ ಜೀವಿಸ್ತಾ ಇದ್ದೆವು. We inherited this law from our mother's womb. ಇದನ್ನು ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನಾವು ಹೊಂದಿಕೊಂಡೆವು. We inherited from our forefather Adam. ನಮ್ಮ ಪೂರ್ವಿಕನಾದ ಆದಾಮನಿಂದ ನಾವು ಈ ಒಂದು ನಿಯಮವನ್ನು ಹೊಂದಿಕೊಂಡೆವು. Nobody could not set us free from this law. ಈ ನಿಯಮದಿಂದ ನಮ್ಮನ್ನು ಯಾರೂ ಬಿಡಿಸಲಾಗಲಿಲ್ಲ. But the Bible says in verse 2, ಆದರೆ ಬೈಬಲ್ ಹೇಳುತ್ತದೆ 2ನೇ ವಾಕ್ಯದಲ್ಲಿ, Jesus set us through from this sin and death. ಈ ಒಂದು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಯೇಸು ಕ್ರಿಸ್ತ ನಮ್ಮನ್ನು ಬಿಡಿಸಿದನು. How he set us free? ಹೇಗೆ ಬಿಡಿಸಿದನು? God sent him to this world. ದೇವರು ಆತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. In a sinful nature. ಪಾಪಾಧೀನವಾದ ಸ್ವಭಾವದಲ್ಲಿ he came to this earth, but he did not sin. ಆತನ ಈ ಲೋಕದಲ್ಲಿ ಪಾಪಾಧೀನ ಸ್ವಭಾವದಲ್ಲಿ ಬಂದರೂ ಕೂಡ ಆತನು ಪಾಪ ಮಾಡಲಿಲ್ಲ. But we being human beings, ಆದರೆ ಮನುಷ್ಯರಾಗಿರುವ ನಾವು, we were living by the sinful nature. ನಾವು ಪಾಪಾಧೀನ ಸ್ವಭಾವದಲ್ಲಿದ್ದವರು. He showed the example how we can live without sin. ಆದರೆ ನಾವು ಪಾಪವಿಲ್ಲದೆ ಹೇಗೆ ಜೀವಿಸಬಹುದು ಎಂಬುದಾಗಿ ಆತನ ಉದಾಹರಣೆ ತೋರಿಸಿದನು. And he condemned the sin in sinful man. ಆದರೆ ಪಾಪಿಗಳಲ್ಲಿ ಆತನು ಆ ಪಾಪವನ್ನು ಖಂಡಿಸಿದನು. So that the righteous requirements of the law may be fully met in our lives. ಅದರ ಮೂಲಕವಾಗಿ ದೇವರ ನೀತಿಯ ನಿಯಮವು ನಮ್ಮ ಜೀವಿತಗಳಲ್ಲಿ ಪೂರ್ಣಗೊಳ್ಳುವಂತೆ. The Bible says, ಬೈಬಲ್ ಹೇಳುತ್ತದೆ, God loved the world so much. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು. He gave his only begotten son. ತನ್ನ ಒಬ್ಬನೇ ಮಗನನ್ನು ಆತನು ಕೊಟ್ಟನು. Whosoever believes in him shall not perish. ಯಾರೆಲ್ಲ ಆತನಲ್ಲಿ ಭರವಸವಿಡುತ್ತಾರೋ ಅವರು ನಾಶವಾಗುವುದಿಲ್ಲ, but should have eternal life. ಆದರೆ ನಿತ್ಯ ಜೀವನ ಹೊಂದಿಕೊಳ್ಳುತ್ತಾರೆ. But whoever does not believe, ಆದರೆ ಯಾರೆಲ್ಲ ನಂಬುವುದಿಲ್ಲವೋ, he is already condemned. ಅವರಿಗೆ ಈಗಾಗಲೇ ತೀರ್ಪಾಗಿದೆ. Praise God. ದೇವರಿಗೆ ಮಹಿಮೆ. He has made us his children. ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಆತನು ಮಾಡಿದ್ದಾನೆ. Also further we read 5 to 8. 5ರಿಂದ 8ನೇ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ, those who live according to the sinful nature have their minds set on what the nature desires, but those who live according to the spirit have their minds set on what the spirit desires. The mind of sinful man is death, but the mind controlled by the spirit is life and peace. The sinful mind is hostile to God. It does not submit to God's law, nor it can do so. Those who controlled by the sinful nature cannot please God. ಇಲ್ಲಿ ನಾವು ನೋಡುತ್ತೇವೆ, ಶರೀರ ಭಾವವನ್ನು ಅನುಸರಿಸುವವರು
ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತಹ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕೆ ಆಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿ ಇರಲಾರರು. We are going to see, meditate few examples from the word of God. ದೇವರ ವಾಕ್ಯದಿಂದ ಇಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ನೋಡಿಕೊಳ್ಳೋಣ. One is Abraham and Lot. ಮೊದಲನೇದು ಅಬ್ರಾಮ್ ಮತ್ತು ಲೋಟನ We read ಕುರಿತಾಗಿ. in Genesis chapter 12, chapter 12, ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. God chose Abraham ದೇವರ ಅಬ್ರಾಮನನ್ನು ಆರಿಸಿಕೊಂಡನು. and told Abraham, you have to move to Canaan and I'm going to bless your people, give your children and bless your generation. ನೀನು ಇಲ್ಲಿಂದ ಕಾನಾನಿಗೆ ಹೋಗಬೇಕು, ನಾನು ಅಲ್ಲಿ ನಿನ್ನ ಜನರನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದನು. Also I'll give you a child. ಮತ್ತು ನಿನಗೊಂದು ಮಗುವನ್ನು ಕೊಡುತ್ತೇನೆ. He was childless. ಅವನು ಮಗು ಇರಲಿಲ್ಲ. His wife Sarah was past the time of bearing child. ಸಾರಾಳಿಗೆ ಗರ್ಭಿಣಿಯಾಗುವ ಒಂದು ವಯಸ್ಸು ದಾಟಿ ಹೋಗಿತ್ತು. But God promised him, I am going to give a child. ಆದರೆ ದೇವರು ವಾಗ್ದಾನ ಮಾಡಿದ, ನಾನೊಂದು ಮಗುವನ್ನು ಕೊಡುತ್ತೇನೆ. The Bible says ಬೈಬಲ್ ಹೇಳುತ್ತದೆ, Abraham left to that place with his nephew Lot. ಅಬ್ರಾಮನು ತನ್ನ ತಮ್ಮನ ಮಗನಾದ ಲೋಟನೊಂದಿಗೆ ಆ ಸ್ಥಳಕ್ಕೆ ಹೋಗುತ್ತಾನೆ. We read in Genesis ಆದಿಕಾಂಡ chapter 12 verse 4. 12ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ನೋಡುತ್ತೇವೆ. So Abraham left as the Lord had told him, and Lot went with him. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಅಬ್ರಹಾಮನು ಆಗ 75 ವರ್ಷದವನಾಗಿದ್ದನು. See, while going, Lot did not know anything. ಆ ಹೋಗುವ ಸಮಯದಲ್ಲಿ ಲೋಟನಿಗೆ ಏನು ಗೊತ್ತಿರಲಿಲ್ಲ. Only one thing he knew, that God has chosen Abraham and we are going to do the will of God. ಅವನಿಗೆ ಒಂದು ವಿಷಯ ಗೊತ್ತಿತ್ತು, ದೇವರ ಅಬ್ರಾಮನನ್ನು ಕರೆದಿದ್ದಾನೆ, ಆತನ ಚಿತ್ತವನ್ನು ಮಾಡುವುದಕ್ಕೆ ನಾವು ಹೋಗ್ತಾ ಇದ್ದೇವೆ. Abraham and this family was a house church. ಈ ಒಂದು ಅಬ್ರಾಮ್ ಮತ್ತು ಅವನ ಕುಟುಂಬವು ಒಂದು ಕುಟುಂಬದ ಸಭೆ ಇದ್ದ ಹಾಗೆ. They were worshiping the Lord. ಅವರು ದೇವರನ್ನು ಆರಾಧಿಸ್ತಾ ಇದ್ದರು. They were knowing the Lord. ದೇವರನ್ನು ತಿಳಿದುಕೊಂಡಿದ್ದರು. Abraham was doing sacrifices each and every time. ಅಬ್ರಾಮನು ಆ ದೇವರಿಗೆ ಯಜ್ಞಗಳನ್ನು ಅರ್ಪಿಸ್ತಾ ಇದ್ದನು. Abraham was the pastor of this family. ಆ ಕುಟುಂಬಕ್ಕೆ ಪಾಸ್ಟರ್ ಸಭಾಪಾಲಕರ ರೀತಿಯಲ್ಲಿ ಇದ್ದನು. And everything went well. ಎಲ್ಲವೂ ಚೆನ್ನಾಗಿತ್ತು. And they went to Egypt. ಅವರು ಒಂದು ಐಗುಪ್ತಕ್ಕೆ ಹೋಗುತ್ತಾರೆ. They came back to Egypt. ಐಗುಪ್ತದಿಂದ ಹಿಂತಿರುಗಿ ಬರುತ್ತಾರೆ. But Lot's mind was not a spiritual mind. ಆದರೆ ಲೋಟನ ಮನಸ್ಸು ಆತ್ಮಿಕವಾದ His ಮನಸ್ಸಾಗಿರ್ಲಿಲ್ಲ. mind was carnal mind. ಅವನ ಮನಸ್ಸು ಪ್ರಾಪಂಚಿಕವಾಗಿತ್ತು. What happened later? ನಂತರ ಏನಾಯ್ತು? In verse 13, 13ನೇ ಅಧ್ಯಾಯದಲ್ಲಿ verse 5, 5ನೇ ವಾಕ್ಯ, it says, now Lot, who was moving about with Abraham, ಅಬ್ರಾಮನ ಸಂಗಡ ಇದ್ದಂತ ಲೋಟನು, ಅವನ ಜೊತೆಯಲ್ಲಿ ನಡೆಯುತ್ತಿದ್ದಂತ ಲೋಟನು, he says he was walking along with the Lot. ಲೋಟನು ಅಬ್ರಾಮನ ಸಂಗಡ ನಡೆಯುತ್ತಾ ಇದ್ದನೆಂಬುದಾಗಿ ಹೇಳುತ್ತದೆ. When we read in 12 verse 5, he was with Abraham. ಅಲ್ಲಿ ಅವನ ಜೊತೆಯಲ್ಲಿ ಪ್ರಾರಂಭಿಸಿದಂತ ಲೋಟನು, Here it says he is moving around about Abraham. ಈಗ ಅಬ್ರಾಮನಿಂದ ಸ್ವಲ್ಪ ದೂರದಲ್ಲಿ ಅಲ್ಲಿ ಇಲ್ಲಿ ಇದ್ದಾನೆ ಎಂಬುದಾಗಿ ನಾವು Now ನೋಡುತ್ತೇವೆ. his spiritual condition has come down. ಈಗ ಅವನ ಆತ್ಮಿಕ ಮಟ್ಟವು ಇಳಿದು ಬಂದಿದೆ. When the spiritual level comes down, ಆತ್ಮಿಕ ಜೀವಿತವು ಮಟ್ಟವು ಇಳಿದು ಬರುವಾಗ in next verse we see ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, quarreling began. ಅವರ ಮಧ್ಯದಲ್ಲಿ ಜಗಳವು We ಪ್ರಾರಂಭವಾಯಿತು. read that verse, ಆ ವಾಕ್ಯವನ್ನು ನೋಡುವಾಗ verse 7. 7ನೇ ವಾಕ್ಯ, And quarreling arose between the Abraham's herdsmen and the herdsmen of Lot. ಇದರಿಂದ ಅಬ್ರಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಹುಟ್ಟಿತು. Why this quarrel began? ಯಾಕೆ ಈ ಜಗಳ ಹುಟ್ಟಿತು? Lot's life was not controlled by the Holy Spirit. ಲೋಟನ ಜೀವಿತವು ಪರಿಶುದ್ಧಾತ್ಮನಿಂದ He was ನಿಯಂತ್ರಿತವಾಗಿರಲಿಲ್ಲ. not walking with the will of God. ದೇವರ ಚಿತ್ರದ ಪ್ರಕಾರ ನಡೆಯುವುದಕ್ಕೆ ಅವನಿಗೆ ಇಷ್ಟವಿರಲಿಲ್ಲ. He knew why he has left from Ur. ಆ ಊರ್ ಪಟ್ಟಣದಿಂದ ಯಾಕೆ ಬಿಟ್ಟು ಬಂದಿದ್ದೇನೆ ಎಂಬುದಾಗಿ ಅವನಿಗೆ ಗೊತ್ತು. He knew who Abraham is. ಅಬ್ರಾಮನು ಯಾರು ಎಂಬುದಾಗಿ ಅವನಿಗೆ ಗೊತ್ತು. Every day he was hearing the word of God, ದೇವರ ವಾಕ್ಯವನ್ನು ಅವನು ಕೇಳುತ್ತಾ ಇದ್ದನು. but his mind was not spiritual. ಆದರೆ ಅವನ ಮನಸ್ಸು ಆತ್ಮಿಕ ವಿಷಯಗಳ ಮೇಲೆ ಇರಲಿಲ್ಲ. His carnal mind. ಅವನು ಪ್ರಾಕೃತವಾದ ಮನುಷ್ಯನು, ಪ್ರಾಪಂಚಿಕ ವ್ಯಕ್ತಿ. Further we saw that he went to Sodom to live there. ಮುಂದೆ ನಾವು ನೋಡುವಾಗ ಅವನು ಸೊದೋಮ್ ಪಟ್ಟಣಕ್ಕೆ ಹೋಗುತ್ತಾನೆ ಜೀವಿಸುವುದಕ್ಕೆ. Once the other kings joined together forces, they came to attack Sodom and Gomorrah, and this man went captive. ಈ ಒಂದು ಸಾರಿ ಈ ಬೇರೆ ಅರಸರುಗಳು ಬಂದು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಇವರನ್ನು ಕೂಡ ಸೇರಿಕೊಂಡು ಅನೇಕರನ್ನು ಸೆರೆಯಾಳಾಗಿ ತೆಗೆದುಕೊಂಡು ಹೋಗ್ತಾರೆ. But praise God, Lot had mercy. ಆದರೆ ದೇವರಿಗೆ ಸ್ತೋತ್ರ, ಲೋಟನ ಮೇಲೆ ಕರುಣೆ ಇತ್ತು. Abraham went and took him back. ಅಬ್ರಾಮನು ಹೋಗಿ ಲೋಟನನ್ನು ಬಿಡಿಸಿಕೊಂಡು ಬರುತ್ತಾನೆ.
Praise God for that. ಅದಕ್ಕೆ ದೇವರಿಗೆ ಸ್ತೋತ್ರ. Abraham had the heart of God ಅಬ್ರಾಮನಿಗೆ ದೇವರ ಹೃದಯವಿತ್ತು, because he was his nephew. ಯಾಕಂದ್ರೆ ಅವನು ತನ್ನ ತಮ್ಮನ ಮಗನಾಗಿದ್ದನು. He could have stayed along with Abraham later, ನಂತರ ಅಬ್ರಾಮನ ಸಂಗಡ ಅವನು ಇರುವುದಕ್ಕೆ ಅವಕಾಶವಿತ್ತು, but he did not stay with Abraham. ಆದರೆ ಅವನು ಅಬ್ರಾಮನ ಸಂಗಡ ಉಳಿದುಕೊಳ್ಳಲಿಲ್ಲ. He again went and stayed in Sodom. ಮತ್ತೆ ಹೋಗಿ ಸೊದೋಮ್ ಪಟ್ಟಣದಲ್ಲಿ ಉಳಿದುಕೊಳ್ಳುತ್ತಾನೆ. What happened to Lot? ಲೋಟನಿಗೆ ಏನಾಯ್ತು ನಂತರ? He was living continuously in carnal mind. ಅವನು ನಿರಂತರವಾಗಿ ಆ ಪ್ರಾಪಂಚಿಕ ಮನಸ್ಸಿನಲ್ಲಿ ಜೀವಿಸ್ತಾ ಇದ್ದನು. Though he knew the vision of Abraham which God gave him, ಅಬ್ರಾಮನಿಗೆ ದೇವರು ಕೊಟ್ಟ ದರ್ಶನದ ಅರಿವು ಅವನಿಗಿದ್ದರೂ ಕೂಡ but still he did not receive to perceive it. ಅದನ್ನು ಆ ಲೋಟನ ಅದನ್ನು ಸ್ವೀಕರಿಸಿಕೊಳ್ಳಲು ಅಂಗೀಕರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. We never again the Bible say that Lot sacrificed and worshipped God. ಲೋಟನು ದೇವರಿಗೆ ಯಜ್ಞಗಳನ್ನು ಅರ್ಪಿಸಿದನು ಅಥವಾ ಆರಾಧಿಸಿದನೆಂಬುದಾಗಿ ನಾವೆಲ್ಲೂ ನೋಡುವುದಿಲ್ಲ. When the angels came to destroy the Sodom and Gomorrah, ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ದೇವದೂತರುಗಳು ಬರುವಾಗ he was found in the city gate. ಅವನು ಪಟ್ಟಣದ ಬಾಗಿಲು ಊರು ಬಾಗಿಲಿನಲ್ಲಿ ಅವನು ಇರುವುದನ್ನು ನಾವು ನೋಡ್ತೇವೆ. He was supposed to be in his house worshipping God. ತನ್ನ ಮನೆಯಲ್ಲಿ ಇದ್ದು ದೇವರನ್ನು ಆರಾಧಿಸಬೇಕಾದ ಸಮಯ. City gate is the place where the people who take the decisions, they sit there. ಆ ಊರು ಬಾಗಿಲು ಎನ್ನುವಂಥದ್ದು ಅದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತ ಸ್ಥಳ. But praise God, ಆದರೆ ದೇವರಿಗೆ ಸ್ತೋತ್ರ, Abraham was pleading for the Sodom and Gomorrah. ಅಬ್ರಾಮನು ಸೊದೋಮ್ ಗೊಮೋರ ಪಟ್ಟಣಕ್ಕೋಸ್ಕರ ಅವನು ಅಲ್ಲಿ ವಿಜ್ಞಾಪಿಸುತ್ತಾ ಇದ್ದನು. The strangers came to destroy Sodom and Gomorrah. ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಅಪರಿಚಿತರು ಬಂದರು. That time he could have come back to Abraham, ಆ ಸಮಯದಲ್ಲಾದರೂ ಅವನು ಅಬ್ರಾಮನ ಬಳಿಗೆ ಹಿಂತಿರುಗಿ but he ಬರಬಹುದಾಗಿತ್ತು. never came to Abraham. ಆದರೆ ಅವನು ಹಿಂತಿರುಗಿ ಬರಲಿಲ್ಲ. He ran to the hills ಅವನು ಬೆಟ್ಟಗಳನ್ನ ನೋಡಿ ಓಡಿ and he was ಹೋಗುತ್ತಾನೆ. destroyed. ಅಲ್ಲಿ ಅವನು His ನಾಶವಾಗುವುದನ್ನು wife ನೋಡ್ತೇವೆ. became a pillar of salt. ಅವನ ಹೆಂಡತಿ ಉಪ್ಪಿನ ಕಂಬವಾದಳು. Beloved, ಪ್ರಿಯರೇ, we have to check our lives. ನಮ್ಮ ಜೀವಿತಗಳನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. God has chosen us. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. What mind we have today? ಎಂತಹ ಮನಸ್ಸು ನಮಗಿರುವಂತದ್ದು. We are worshiping the Lord. ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ. Whether we walk in the spirit of God or walk in the law of the sin and death. ನಾವು ಪರಿಶುದ್ಧಾತ್ಮನ ನಿಯಮದಲ್ಲಿ ನಡೆಯುತ್ತೇವೋ ಅಥವಾ ಪಾಪ ಮರಣಗಳ ನಿಯಮದಲ್ಲಿ Finally, we ನಡೆಯುತ್ತೇವೆ. say that the Lord's generation became the enemies of Israel. ಇಲ್ಲಿ ನಾವು ಮುಂದೆ ನೋಡುತ್ತೇವೆ, ಲೋಟನ ಸಂತತಿಯವರು ಇಸ್ರಾಯೇಲರಿಗೆ ವೈರಿಗಳಾಗಿ ಮಾರ್ಪಟ್ಟರು. Second examples we see ಎರಡನೇ ಉದಾಹರಣೆ ನೋಡುವಾಗ in the life of Moses. ಮೋಶೆಯ ಜೀವಿತದಲ್ಲಿ God chose Moses when he was very small, ಮೋಶೆ ತುಂಬಾ ಚಿಕ್ಕವನಿರುವಾಗಲೇ ದೇವರ ಮೋಶೆಯನ್ನು ಆರಿಸಿಕೊಂಡನು. and according to the will of God, he was made as the son of Pharaoh's daughter. ದೇವರ ಚಿತ್ತದ ಪ್ರಕಾರ ಫರೋಹನ ಮಗನಾಗಿ ಕುಮಾರನಾಗಿ ಅವನು ಬೆಳೆದನು. He grew up with his wisdom and stature of Egypt. ಐಗುಪ್ತದ ಜ್ಞಾನ ವಿವೇಕಗಳಿಗೆ ಅನುಸಾರವಾಗಿ ಅವನು ಬೆಳೆದನು. And when he grew up, ಅವನು ಬೆಳೆದಾಗ he did not know God. ದೇವರ ಬಗ್ಗೆ ಅವನಿಗೆ ಗೊತ್ತಿರಲಿಲ್ಲ. He knew all things about Egypt. ಐಗುಪ್ತದ ಬಗ್ಗೆ ಎಲ್ಲಾ ಸಂಗತಿಗಳು ಅವನಿಗೆ ಗೊತ್ತಿದ್ದವು. Every riches and he could have enjoyed. ಐಗುಪ್ತದ ಎಲ್ಲ ಐಶ್ವರ್ಯಗಳನ್ನು ಅವನು ಅನುಭವಿಸಬಹುದಾಗಿತ್ತು. And he was supposed to be the king of Egypt next after Pharaoh. ಅವನು ಫರೋಹನ ನಂತರದ ಮುಂದಿನ ರಾಜನಾಗಬೇಕಾಗಿತ್ತು. But what happened? ಆದರೆ ಏನಾಯ್ತು? He did not do so. ಅವನು ಹಾಗೆ ಮಾಡಲಿಲ್ಲ. He chose to be ill-treated with the God's people. ಅವನು ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ತೀರ್ಮಾನಿಸಿದನು. He rejected to enjoy the pleasures of sin of Egypt. ಆ ಐಗುಪ್ತದ ಪಾಪ ಭೋಗಗಳನ್ನು ಅನುಭವಿಸುವುದನ್ನು ಅವನು ತಿರಸ್ಕರಿಸಿದನು. And he preserved his life and gave himself to God. ಆ ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರಿಗಾಗಿ ಅದನ್ನು ಸಮರ್ಪಿಸಿದನು. Because of his wise decision, ಈ ಒಂದು ಅವನ ಜ್ಞಾನವುಳ್ಳ ತೀರ್ಮಾನದ ನಿಮಿತ್ತ God used him mightily. ದೇವರ ಅವನನ್ನು ಬಲವಾಗಿ ಉಪಯೋಗಿಸಿದನು. He became the deliverer of the people of Israel. ಅವನು ಇಸ್ರಾಯೇಲ್ ಜನರ ವಿಮೋಚಕನಾದನು. He was the meekest person known over all the earth. ಆ ಸಮಯದಲ್ಲಿ ಲೋಕದ ಮೇಲೆ ಅತಿ ದೀನನಾದ ವ್ಯಕ್ತಿಯಾಗಿದ್ದನು. Because God touched his life. ಯಾಕಂದ್ರೆ ದೇವರ ಅವನ ಜೀವಿತವನ್ನು ಮುಟ್ಟಿದನು. Beloved, today what is your decision? ಪ್ರಿಯರೇ, ಈ ದಿನ ನಿಮ್ಮ ತೀರ್ಮಾನ ಏನಾಗಿದೆ? To enjoy the pleasures of life. ಲೋಕದ ಪಾಪ ಭೋಗಗಳನ್ನು ಅನುಭವಿಸುವುದಾ? If you enjoy the pleasures of life, you will die. ನೀವು ಲೋಕದ ಪಾಪ ಭೋಗಗಳನ್ನು ಅನುಭವಿಸುತ್ತಾ ಇದ್ದರೆ ಅದರಲ್ಲಿ ಸಾಯುತ್ತೀರಿ. But like Moses, if you take wise decision, ಆದರೆ ಮೋಶೆಯ ಪ್ರಕಾರ ಮೋಶೆಯಂತೆ ನೀವು ವಿವೇಕವುಳ್ಳ ತೀರ್ಮಾನವನ್ನು you ತೆಗೆದುಕೊಳ್ಳುವುದಾದರೆ will shine for God. ನೀವು ಕರ್ತನಿಗೋಸ್ಕರ ಬೆಳಗುತ್ತೀರಿ. You will win many souls. ನೀವು ಅನೇಕ ಒಂದು ಆತ್ಮಗಳನ್ನು You ಗೆದ್ದುಕೊಳ್ಳುತ್ತೀರಿ. will be a leader. ನೀವು ನಾಯಕರಾಗುತ್ತೀರಿ. Praise God. ದೇವರಿಗೆ ಮಹಿಮೆ. We see one more life ಇನ್ನೊಂದು ಜೀವಿತವನ್ನು ನೋಡುವ. in Jacob and Esau. ಯಾಕೋಬನು ಮತ್ತು ಏಸಾವನ ಕುರಿತಾಗಿ. They were the sons of Isaac. ಅವರು ಈಸಾಕನ ಮಕ್ಕಳು. It was a church. ಅದು ಒಂದು ಸಭೆಯ ರೀತಿಯಲ್ಲಿ. It was a home church. ಅದು ಮನೆಯ ಸಭೆಯಾಗಿತ್ತು. They were worshipping together. ಅವರು ಒಟ್ಟಾಗಿ ಆರಾಧಿಸ್ತಾ ಇದ್ದರು. Isaac was preaching every day to them ಈಸಾಕನು ಪ್ರತಿದಿನ ಅವರಿಗೆ ಬೋಧಿಸ್ತಾ ಇದ್ದನು. who they were,
ಅವರು ಯಾರಾಗಿದ್ದರು? He was telling the promises of God. ಅವರು ಯಾರು, ಅವರಿಗೆ ದೇವರ ವಾಗ್ದಾನಗಳು ಏನೆಂಬುದಾಗಿ ಅವರು ಹೇಳುತ್ತಾ He ಇದ್ದರು. was telling about his father Abraham. ಅಬ್ರಹಾಮನ ಕುರಿತಾಗಿ ಹೇಳುತ್ತಾ ಇದ್ದನು. And they had daily prayers. ಅವರು ದಿನವೂ ಪ್ರಾರ್ಥನೆ ಇತ್ತು. And they were very happy. ಅವರು ಸಂತೋಷವಾಗಿದ್ದರು. But what happened? ಆದರೆ ಏನಾಯ್ತು? As gradually they grew, ಅವರು ಬೆಳೆಯುತ್ತಾ ಬರುವಾಗ Esau was a hunter. Bible says the Esau was a hunter. ಏಸಾವನು ಬೇಟೆಗಾರನೆಂಬುದಾಗಿ ಬೈಬಲ್ ಹೇಳುತ್ತದೆ. He had no time for the prayers at home. ಮನೆಯಲ್ಲಿ ಪ್ರಾರ್ಥನೆಗಳಿಗೆ ಅವನಿಗೆ ಸಮಯವಿಲ್ಲ. He used to go for hunting. ಅವನು ಹೊರಗೆ ಬೇಟೆಯಾಡಲು ಹೋಗ್ತಾ He ಇದ್ದನು. used to come late night. ಅವನು ತುಂಬಾ ತಡವಾಗಿ ಮನೆಗೆ ಬರುತ್ತಾ ಇದ್ದನು. When he came late in the night, ಮನೆಗೆ ತಡವಾಗಿ ಬರುವಾಗ sometimes prayers are getting over. ಕೆಲವೊಮ್ಮೆ ಪ್ರಾರ್ಥನೆಗಳು ಮುಗಿದು ಹೋಗುತ್ತಾ ಇದ್ದವು. Sometimes they were sitting and praying. ಕೆಲವೊಮ್ಮೆ ಅವರನ್ನು ಕೂತ್ಕೊಂಡು ಪ್ರಾರ್ಥಿಸ್ತಾ ಇದ್ದರು. But Esau had no time. ಆದರೆ ಏಸಾವನಿಗೆ ಇದಕ್ಕೆಲ್ಲ ಯಾವುದಕ್ಕೂ ಸಮಯವಿಲ್ಲ. And so he was living according to the flesh. ಅದಕ್ಕೆ ಅವನು ತನ್ನ ಒಂದು ಮಾಂಸಕ್ಕೆ ಅನುಗುಣವಾಗಿ ಅವನು ನಡೆಯುತ್ತಾ ಇದ್ದನು. The Bible says ಬೈಬಲ್ ಹೇಳುತ್ತದೆ he married the Hittite woman. ಅವನು ಹಿತ್ತಿಯ ವ್ಯಕ್ತಿಯ ಹೆಂಗಸನ್ನ ಮದುವೆ ಆಗುತ್ತಾನೆ. These women came inside the family. ಈಗ ಆ ಹೆಂಗಸರುಗಳು ಮನೆಯ ಒಳಗೆ ಬರುವಾಗ They brought their gods. ಅವರು ತಮ್ಮ ದೇವರುಗಳನ್ನು ತಂದರು. And they destroyed the peace of that house. ಆ ಮನೆಯ ಸಮಾಧಾನವನ್ನು ಕೆಡಿಸಿದರು. Finally, ಕೊನೆಯದಾಗಿ Esau was left behind. ಏಸಾವನು ಹಿಂದೆ ಉಳಿದನು. And he sold his birthright to Jacob. ಅವನು ತನ್ನ ಚೊಚ್ಚಲತನವನ್ನು ಯಾಕೋಬನಿಗೆ ಮಾರಿಬಿಟ್ಟಿದ್ದನು. Finally, he lost his blessings also. ತನ್ನ ಆಶೀರ್ವಾದಗಳನ್ನು ಕೂಡ ಅವನು ಕಳೆದುಕೊಂಡನು. Beloved, ಪ್ರಿಯರೇ, in our family, ನಮ್ಮ ಕುಟುಂಬಗಳಲ್ಲಿ we have to check ನಾವು ಪರೀಕ್ಷಿಸಿಕೊಳ್ಳಬೇಕು whether each one of us are living according to the law of the spirit of ನಾವು life ದೇವರ ಆತ್ಮನ ಒಂದು ನಿಯಮಕ್ಕೆ ಅನುಗುಣವಾಗಿ ನಡೆಯುತ್ತಾ ಇದ್ದೇವೆಯೋ or the law of sin and death. ಅಥವಾ ಪಾಪ ಮರಣಗಳಿಗೆ ಆತ್ಮಕ್ಕನುಸಾರವಾಗಿ ನಡೆಯುತ್ತಾ We have ಇದ್ದೇವೆಯೋ. to measure our spiritual level where we are. ನಮ್ಮ ಆತ್ಮಿಕ ಮಟ್ಟವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು, ಎಲ್ಲಿದ್ದೇವೆ The ಎಂಬುದಾಗಿ. Bible says ಬೈಬಲ್ ಹೇಳುತ್ತದೆ the mind controlled by the spiritual nature is set upon what the nature desires. Sinful nature, yeah. ಆ ಶರೀರ ಭಾವದವುಗಳ ಮೇಲೆ Verse- ಮನಸ್ಸು. Yeah. Verse 5. 5ನೇ ವಾಕ್ಯ, ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. But who have set their mind according to the spirit, they have set their minds on what spirit desires. ಆದರೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. Mind controlled with the sinful nature is death. ಆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವಂಥದ್ದು ಮರಣ. But mind controlled with the spirit is joy. ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ The ಆಗಿದೆ. Bible says we have received the mind of Christ. ಬೈಬಲ್ ಹೇಳ್ತದೆ ನಾವು ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡಿದ್ದೇವೆ. When we have the mind of Christ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿರುವಾಗ Jesus said, ಯೇಸು ಹೇಳಿದನು, my peace I give you, ನನ್ನ ಸಮಾಧಾನವನ್ನು ನಾನು ಕೊಡುತ್ತೇನೆ, my joy I give you. ನನ್ನ ಸಂತೋಷವನ್ನು ನಾನು ಕೊಡುತ್ತೇನೆ. We experience each day and moment of our life the peace of God and the joy of Christ. ನಮ್ಮ ಜೀವಿತಗಳಲ್ಲಿ ಪ್ರತಿ ಕ್ಷಣದಲ್ಲೂ ನಾವು ದೇವರ ಸಂತೋಷ ಮತ್ತು ಸಮಾಧಾನವನ್ನು ಅನುಭವಿಸಬೇಕು. It is through the Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ. When the disciples went in grief when Jesus said, I am going to my Father. ನಾನು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ ಎಂಬುದಾಗಿ ಯೇಸು ಹೇಳಿದಾಗ ಶಿಷ್ಯರು ದುಃಖಪಟ್ಟರು. When Jesus was telling repeatedly about his death, ತನ್ನ ಮರಣದ ಬಗ್ಗೆ ಯೇಸು ಕ್ರಿಸ್ತನು ಮತ್ತೆ ಮತ್ತೆ ಹೇಳುವಾಗ disciples were sad. ಈ ಶಿಷ್ಯರು ದುಃಖಪಟ್ಟರು. But Jesus said, ಆದರೆ ಯೇಸು ಹೇಳಿದನು, after I go, I am going to send another comforter to you. ನಾನು ಹೋದ ನಂತರ ನಿಮಗೆ ಮತ್ತೊಬ್ಬ ಒಂದು ಸಂತೈಸುವಾತನನ್ನು ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆ. It is good that I am going. ನಾನು ಹೋಗುವುದು ಒಳ್ಳೆಯದು. If I go, I will send him soon. ನಾನು ಹೋದರೆ ಆತನನ್ನು ಕಳುಹಿಸುತ್ತೇನೆ ಬೇಗನೆ. But when the Holy Spirit came, ಆ ಪರಿಶುದ್ಧಾತ್ಮನು ಬರುವಾಗ on the day of Pentecost, ಆ ಪಂಚಾಶತಮ ದಿನದಲ್ಲಿ things remained changed. ಆ ಸಂಗತಿಗಳು ಬದಲಾದವು. Disciples filled with the Holy Spirit. ಆ ಶಿಷ್ಯರುಗಳು ಪರಿಶುದ್ಧಾತ್ಮನ ತುಂಬಿಸಲ್ಪಟ್ಟರು. Once upon a time, a certain woman came to Jesus and she said, you have to give the permission to sit my 2 children to your right and to your left. ಒಂದು ಸಲ ಒಂದು ತಾಯಿ ಯೇಸುವಿನ ಬಳಿಗೆ ಬಂದು ಕೇಳುತ್ತಾಳೆ, ನನ್ನ 2 ಮಕ್ಕಳಿಗೆ ನೀನು ಅನುಮತಿ ಕೊಡಬೇಕು, ಒಬ್ಬನ ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನನ್ನು ನಿನ್ನ ಎಡಗಡೆಯಲ್ಲಿ ದೇವರ ರಾಜ್ಯದಲ್ಲಿ ಕೂಡಿಸಬೇಕೆಂಬುದಾಗಿ. But when the disciples heard this, ಶಿಷ್ಯರು ಇದನ್ನು ಕೇಳಿದಾಗ they were indignant. ಅವರ ಆಲೋಚನೆ ಮಾಡಿಕೊಂಡರು, What to do? God has chosen us and this woman is coming between and making all problems. ಈಗ ದೇವರು ನಮ್ಮನ್ನು ಆರಿಸಿಕೊಂಡಿದ್ದ, ಆದರೆ ಇಲ್ಲಿ ಯಾರೋ ಬಂದ್ಬಿಟ್ಟು ಮೊದಲನೇ ಸ್ಥಾನವನ್ನು ಕೇಳುತ್ತಾ ಇದ್ದಾರೆ. Disciples wanted to sit beside Jesus. ಆ ಶಿಷ್ಯರು ಯೇಸುವಿನ ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳಬೇಕೆಂಬುದಾಗಿದ್ದರು. But when the Holy Spirit came, ಆದರೆ ಪರಿಶುದ್ಧಾತ್ಮನು ಬಂದ ನಂತರ they were holding their hands. ಅವರು ಒಬ್ಬರ ಕೈಗಳನ್ನು ಒಬ್ಬರು ಹಿಡಿದುಕೊಂಡರು. All the indifferences went away. ಅವರ ಮಧ್ಯದಲ್ಲಿದ್ದ ವ್ಯತ್ಯಾಸಗಳೆಲ್ಲವೂ ಹೊರಟೋದವು. The Bible says ಬೈಬಲ್ ಹೇಳುತ್ತದೆ, they worked together. ಒಟ್ಟಾಗಿ ಅವರು ಕಾರ್ಯ ಮಾಡಿದರು. When they were praying, ಅವರು ಪ್ರಾರ್ಥಿಸುವಾಗ that place shook. ಆ
ಆ ಸ್ಥಳಗಳು They were ನಡುಗಿಸಲ್ಪಟ್ಟವು. of one mind. ಅವರು ಒಂದೇ ಮನಸ್ಸಿನಿಂದಿದ್ದರು. When Peter was preaching, ಪೇತ್ರನು ಪ್ರಸಂಗಿಸುವಾಗ 3,000 people got saved 3,000 ಜನರು ರಕ್ಷಿಸಲ್ಪಟ್ಟರು. because of they were leading with the Spirit of God. ಯಾಕೆಂದರೆ ದೇವರ ಆತ್ಮನಿಗೆ ಅನುಸಾರವಾಗಿ ಅವರು ನಡೆಯುತ್ತಾ ಇದ್ದರು. Beloved, God has given to us the Holy Spirit to walk according to the Spirit. ಪ್ರಿಯರೇ, ದೇವರ ಆತ್ಮನಿಗೆ ಅನುಸಾರವಾಗಿ ನಡೆಯುವುದಕ್ಕೋಸ್ಕರ ಪರಿಶುದ್ಧಾತ್ಮ ನಮಗೆ ಕೊಟ್ಟಿದ್ದಾನೆ. When we walk according to the Holy Spirit, ಪರಿಶುದ್ಧಾತ್ಮನ ಅನುಗುಣವಾಗಿ ನಾವು ನಡೆಯುವಾಗ unity comes. ಐಕ್ಯತೆ ಬರುತ್ತದೆ. When we live according to the sinful nature, ನಾವು ಪಾಪದ ಸ್ವಭಾವಕ್ಕೆ ತಕ್ಕಂತೆ ನಡೆಯುವಾಗ, when we live according to the flesh, ನಾವು ಶರೀರಕ್ಕೆ ತಕ್ಕಂತೆ ನಡೆಯುವಾಗ separation will come. ಆ ಪ್ರತ್ಯೇಕತೆಗಳು ಉಂಟಾಗುತ್ತವೆ. That is why we meditated these families. ಅದಕ್ಕೋಸ್ಕರ ನಾವು ಈ ಕುಟುಂಬಗಳ ಬಗ್ಗೆ ನೋಡಿಕೊಂಡೆವು. Beloved, we have to live according to the Spirit. ನಾವು ಆತ್ಮನಿಗೆ ಅನುಸಾರವಾಗಿ ನಡೆಯಬೇಕು. God, but that is why verse 12 it says, ಅದಕ್ಕೆ 12ನೇ ವಾಕ್ಯ ಹೇಳುತ್ತದೆ, we have a obligation ನಮಗೆ ಒಂದು ಹಂಗಿದೆ, not to live according to the sinful nature. ಶರೀರ ಭಾವವನ್ನು ಅನುಸರಿಸಿ ನಡೆಯಬೇಕೆಂಬ ಹಂಗಲ್ಲ ಅದು. We have to live according to the Spirit. ಆದರೆ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡೆಯುವ ಹಂಗಿನಲ್ಲಿ We should ನಾವಿದ್ದೇವೆ. not live according to the life of Lot. ನಾವು ಲೋಟನ ಹಾಗೆ ನಾವು ಬದುಕಬಾರದು. We should not live like the life of Esau. ನಾವು ಏಸಾವನ ಹಾಗೆ ಬದುಕಬಾರದು. Why God has given us the Holy Spirit? ಯಾಕೆ ದೇವರು ನಮಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾನೆ? To put to death the evil nature, evil desires of our lives ನಮ್ಮ ದೇಹದಲ್ಲಿರುವ ಎಲ್ಲ ದುರಭ್ಯಾಸಗಳನ್ನು ನಾಶ ಮಾಡುವುದಕ್ಕೋಸ್ಕರ with the help of the Holy Spirit. ಪರಿಶುದ್ಧಾತ್ಮನ ಮೂಲಕ. Bible says, ಬೈಬಲ್ ಹೇಳುತ್ತದೆ, everyone who are led by the Spirit of God are the sons of God. ಯಾರ್ಯಾರು ದೇವರಾತ್ಮದಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. Verse 15 it says, ಅಲ್ಲಿ 15ನೇ ವಾಕ್ಯದಲ್ಲಿ ಹೇಳುತ್ತದೆ, you have not received a spirit that makes you a slave again to fear, but the spirit of sonship. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದ್ದೀರಿ. And that spirit calls God as Abba Father. ಈ ಒಂದು ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುತ್ತೇವೆ. And we see Jesus is referring and calling God as Father, ಯೇಸು ಕ್ರಿಸ್ತನ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ. because the character and nature is inherited to Jesus from God. ಯಾಕೆಂದರೆ ದೇವರಿಂದ ಆ ಸ್ವಭಾವವು ಗುಣಲಕ್ಷಣಗಳು ಯೇಸುವಿಗೆ ಬಂದಿತ್ತು. Always Father transmits his character and nature to his children. ತಂದೆ ಗುಣಲಕ್ಷಣಗಳು ಮಕ್ಕಳಿಗೆ ಬರುತ್ತವೆ. God is our Father, ದೇವರು ನಮ್ಮ ತಂದೆ. and through Jesus Christ we have the likeness of Jesus Christ. ಯೇಸು ಕ್ರಿಸ್ತನ ಮೂಲಕ ಆ ಒಂದು ಯೇಸುವಿನ ಗುಣಲಕ್ಷಣಗಳನ್ನು ನಾವು ಹೊಂದಿದ್ದೇವೆ. We are not like the devil. ನಾವು ಸೈತಾನನ ಹಾಗೆ ಇರುವವರಲ್ಲ. Sometimes, most of the times, we think that devil is our enemy. ಅನೇಕ ಸಮಯಗಳಲ್ಲಿ ನಾವು ಅಂದುಕೊಳ್ಳುತ್ತೇವೆ ಸೈತಾನ ನಮ್ಮ ವೈರಿ ಎಂಬುದಾಗಿ. And we sometimes we continuously bind him. ಕೆಲವೊಮ್ಮೆ ನಿರಂತರವಾಗಿ ನಾವು ಸೈತಾನನ ಬಂಧಿಸ್ತಾ We ಇರ್ತೇವೆ, rebuke him. ಗದರಿಸ್ತಾ ಇರ್ತೇವೆ. Sometimes we accuse him. ಕೆಲವೊಮ್ಮೆ ದೂಷಿಸ್ತಾ ಇರ್ತೇವೆ. You know who is your enemy? ಆದರೆ ನಿಮ್ಮ ವೈರಿ ಯಾರು ಗೊತ್ತಾ? 24 hours he is with you. 24 ಗಂಟೆಗಳು ನಿಮ್ಮ ಸಂಗಡ ಇರುವಂತದ್ದು. You know who he is? ಅದು ಯಾರು ಗೊತ್ತಾ? He is your flesh. ನಿಮ್ಮ ಶರೀರ. He is your flesh. ನಿಮ್ಮ ಶರೀರ ಅಥವಾ ನಿಮ್ಮ ಮಾಂಸದ ಸ್ವಭಾವ. You can control this flesh only with the help of the Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ ಮಾತ್ರ ನೀವು ಇದನ್ನು ಹತೋಟಿಗೆ ತರಲು ಸಾಧ್ಯ. If you control this flesh with the Holy Spirit, ಈ ಒಂದು ದೇವರಾತ್ಮನ ಮೂಲಕ ಇದನ್ನು ಹತೋಟಿಗೆ ತರುವುದಾದರೆ, then you will have peace. ಆಗ ನಿಮಗೆ ಸಮಾಧಾನವಿರುತ್ತದೆ. A man called Nicodemus, ನಿಕೋದೇಮನೆಂಬ ಒಬ್ಬ ವ್ಯಕ್ತಿ he comes to Jesus. ಯೇಸುವಿನ ಬಳಿಗೆ ಬರುತ್ತಾನೆ. He was delighted with the teachings of Jesus. ಯೇಸುವಿನ ಬೋಧನೆಗಳನ್ನು ಅವನು ತುಂಬಾ ಇಷ್ಟಪಟ್ಟಿದ್ದನು. Sometimes you also delight in the messages and all those things. ಕೆಲವೊಮ್ಮೆ ನಾವು ಕೂಡ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಂತೋಷ He came ಪಡುತ್ತೇವೆ. to Jesus and he was asking, what is you are preaching? ಆ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳುತ್ತಾನೆ, ಏನು ಇದು ಹೇಗೆ ಎಂಬುದಾಗಿ. Because Jesus knows everything. ಯಾಕಂದ್ರೆ ಯೇಸುವಿಗೆ ಎಲ್ಲವೂ ಗೊತ್ತಿತ್ತು. Jesus told him, ಯೇಸು ಅವನಿಗೆ ಹೇಳಿದನು, you cannot come to kingdom of God unless you are born again. ನೀನು ಹೊಸದಾಗಿ ಹುಟ್ಟದೇ ಇದ್ದರೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. And he could not understand his teaching. ಅವನಿಗೆ ಅರ್ಥವಾಗಲಿಲ್ಲ. The Bible says, ಬೈಬಲ್ ಹೇಳುತ್ತದೆ, a man who lives according to the sinful nature will not understand the spiritual things. ಲೌಕಿಕವಾದ ವಿಷಯಗಳಿಗೆ ಅನುಸಾರವಾಗಿ ಅಥವಾ ಶರೀರಕ್ಕನುಸಾರವಾಗಿ ಜೀವಿಸುವವರು ದೇವರಾತ್ಮನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. Only a spiritual man will understand the things of the Holy Spirit. ಪರಿಶುದ್ಧಾತ್ಮನ ವಿಷಯಗಳನ್ನು ಆತ್ಮಿಕ ವ್ಯಕ್ತಿ ಮಾತ್ರ ಅರ್ಥ ಮಾಡಿಕೊಳ್ಳಲು The Bible ಸಾಧ್ಯ. says, ಬೈಬಲ್ ಹೇಳುತ್ತದೆ, God has revealed to us through the Holy Spirit. ಪರಿಶುದ್ಧಾತ್ಮನ ಮೂಲಕ ದೇವರಿದ ನಮಗೆ And ತಿಳಿಸಿಕೊಟ್ಟಿದ್ದಾನೆ. Jesus told to Nicodemus, ಯೇಸು ನಿಕೋದೇಮನಿಗೆ ಹೇಳುತ್ತಾನೆ, you have to be born again. ನೀನು ಹೊಸದಾಗಿ You ಹುಟ್ಟಬೇಕು. have to born with the Spirit. ನೀನು ಆತ್ಮನಲ್ಲಿ ಹುಟ್ಟಬೇಕು. Once you have born with the flesh to your parents, ನೀನು ಒಂದು ಸಾರಿ ಆ
ತಂದೆ ತಾಯಿಗಳಿಗೆ ನೀನು ಶರೀರದಲ್ಲಿ ಹುಟ್ಟಿದ್ದಿ, Once again you have to be born again with the Holy Spirit. ಈಗ ನೀನು ಆತ್ಮನಲ್ಲಿ ನೀನು ಹುಟ್ಟಬೇಕಾಗಿದೆ. When you receive Jesus Christ, ನೀನು ಯೇಸುವನ್ನು you ಸ್ವೀಕರಿಸುವಾಗ are born again. ನೀನು ಹೊಸದಾಗಿ ಹುಟ್ಟುತ್ತಿ. Once you are born to die, ಒಂದು ಸಲ ನೀನು ಸಾಯುವುದಕ್ಕಾಗಿ ಹುಟ್ಟಿದ್ದಿ, second time you are born to live for eternity. ಆದರೆ ನಿತ್ಯತ್ವಕ್ಕಾಗಿ ಜೀವಿಸುವುದಕ್ಕಾಗಿ ಎರಡನೇ ಸಲ ಹುಟ್ಟುತ್ತಿ. Hallelujah. ಹಲ್ಲೆಲೂಯಾ. God is good ದೇವರು ಒಳ್ಳೆಯವನು. and God has made us to be born again. ದೇವರು ನಮ್ಮನ್ನು ಹೊಸದಾಗಿ ಹುಟ್ಟುವಂತೆ ಮಾಡಿದ್ದಾನೆ. Not to die and not to live according to the sinful nature, ನಾವು ಮತ್ತೆ ಸಾಯುವುದಕ್ಕೋಸ್ಕರ ಅಥವಾ ಪಾಪಕ್ಕೆ ಅನುಗುಣವಾಗಿ ಜೀವಿಸೋದಕ್ಕೋಸ್ಕರ ಅಲ್ಲ, but to live according to the Holy Spirit and live eternally. ನಾವು ದೇವರ ಆತ್ಮನಿಗೆ ಅಧೀನರಾಗಿ ದೇವರ ಆತ್ಮನಿಗೆ ಅನುಗುಣವಾಗಿ ನಡೆಯುವುದಕ್ಕೋಸ್ಕರ. Dear God's children, ಪ್ರಿಯ ದೇವ ಜನರೇ, Jesus said, ಯೇಸು ಹೇಳಿದನು, my sheep will hear my voice. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. We hear the voice of God because we are God's children. ನಾವು ದೇವರ ಮಕ್ಕಳಾಗಿರುವುದರಿಂದ ಆತನ ಸ್ವರವನ್ನು ನಾವು ಕೇಳುತ್ತೇವೆ. I have a few examples. I don't have time now. ಕೆಲವು ಉದಾಹರಣೆಗಳು ಇವೆ, ಆದರೆ ಹೇಳುವುದಕ್ಕೆ ಸಮಯವಿಲ್ಲ. When Jesus comes again, ಯೇಸು ಕ್ರಿಸ್ತನು ಮತ್ತೆ ಬರುವಾಗ the Bible says, ಬೈಬಲ್ the ಹೇಳುತ್ತದೆ, trumpet will blow. ಒಂದು ತುತ್ತೂರಿ ಶಬ್ದ ಕೇಳುತ್ತದೆ. Only God's children who has experience in hearing the voice of God, ದೇವರ ಸ್ವರವನ್ನ ಕೇಳುವುದನ್ನ ಅಭ್ಯಾಸ ಮಾಡಿಕೊಂಡಿರುವ ದೇವರ ಮಕ್ಕಳು ಮಾತ್ರವೇ they will hear the trumpet blow. ಅವರು ಆ ತುತ್ತೂರಿಯ ಶಬ್ದವನ್ನು ಕೇಳುತ್ತಾರೆ. And they will be taken. ಅವರು ಎತ್ತಲ್ಪಡುತ್ತಾರೆ. If you live according to the sinful nature, ನೀವು ಪಾಪಾಧೀನ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುತ್ತಾ ಇರುವುದಾದರೆ you will not hear the trumpet blow. ನೀವು ದೇವರ ಸ್ವರ ಆ ತುತ್ತೂರಿಯ ಸ್ವರವನ್ನು ಕೇಳಲು ಸಾಧ್ಯವಿಲ್ಲ. That is why Bible says, ಅದಕ್ಕೆ ಬೈಬಲ್ ಹೇಳುತ್ತದೆ, love the Lord your God with all your heart, with all your mind, and with all your soul. ನಿನ್ನ ದೇವರಾದ ಕರ್ತನು ನಿನ್ನ ಪೂರ್ಣ ಪ್ರಾಣದಿಂದ, ಶಕ್ತಿಯಿಂದ, ಬಲದಿಂದ ಪ್ರೀತಿಸಿ ಎಂಬುದಾಗಿ. This is the greatest commandment which God has given to mankind. ದೇವರು ಮನುಷ್ಯರಿಗೆ ಕೊಟ್ಟ ಅತಿ ದೊಡ್ಡ ಆಜ್ಞೆ ಇದಾಗಿದೆ. Man cannot love God ಮನುಷ್ಯನು ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. because man does not know who he is. ಯಾಕೆಂದರೆ ದೇವರು ಯಾರೆಂಬುದಾಗಿ ಮನುಷ್ಯನಿಗೆ ಗೊತ್ತಿಲ್ಲ. But praise God, today we know who God is. ಆದರೆ ದೇವರಿಗೆ ಮಹಿಮೆ, ನಮಗೆ ಗೊತ್ತು ದೇವರು ಯಾರು ಎಂಬುದಾಗಿ. With the help of the Holy Spirit, we confess from our mouth that Jesus alone is God and Lord. ನಾವು ಪರಿಶುದ್ಧಾತ್ಮನ ಮೂಲಕವಾಗಿ ಯೇಸು ಕ್ರಿಸ್ತನ ನಮ್ಮ ಒಡೆಯನು ಕರ್ತನೆಂಬುದಾಗಿ ಅಂಗೀಕರಿಸಿಕೊಂಡಿದ್ದೇವೆ. The Bible says in Romans 5:5, ರೋಮಾಪುರ 5:5 ಬೈಬಲ್ ಹೇಳುತ್ತದೆ, He has poured out His love into our hearts. ದೇವರು ತನ್ನ ಪ್ರೀತಿ ರಸವನ್ನು ನಮ್ಮ ಹೃದಯಗಳಲ್ಲಿ ಸುರಿಯ ಮಾಡಿದ್ದಾನೆ. We have love in our hearts. ನಮ್ಮ ಹೃದಯಗಳಲ್ಲಿ ದೇವರಿಗೆ ಪ್ರೀತಿ ಇದೆ. We love each other. ಒಬ್ಬರನ್ನೊಬ್ಬರು We ಪ್ರೀತಿಸುವುದಕ್ಕೆ, pray for each other. ಒಬ್ಬರಿಗೋಸ್ಕರ ಒಬ್ಬರು The ಪ್ರಾರ್ಥಿಸುವುದಕ್ಕೆ. first fruit of the Holy Spirit is love. ಪರಿಶುದ್ಧಾತ್ಮನ ಮೊದಲನೇ ಫಲವು ಪ್ರೀತಿಯಾಗಿದೆ. I remember one testimony of Smith Wigglesworth. ಸ್ಮಿತ್ ವಿಗಲ್ಸ್ವರ್ತ್ ಎನ್ನುವವರ ಒಂದು ಸಾಕ್ಷಿ ನನಗೆ ನೆನಪಾಗುತ್ತಿದೆ. He is a plumber in profession. ಅವರು ಒಂದು ಪ್ಲಂಬರ್ ಆಗಿದ್ದರು. ಅವರ ವೃತ್ತಿಯಲ್ಲಿ His wife was a believer. ಅವರ ಹೆಂಡತಿ ವಿಶ್ವಾಸಿಯಾಗಿದ್ದರು. And she was going for here and there for the prayers. ಪ್ರಾರ್ಥನೆಗಳಿಗೆ ಅಲ್ಲಿ ಇಲ್ಲಿ ಆಕೆ ಹೋಗುತ್ತಾ ಇದ್ದಳು. One day a crusade came in their town. ಅವರ ಊರಿಗೆ ಒಂದು ಕ್ರೂಸೈಡ್ ಕೂಟವು ಬಂದಿತ್ತು. That time she wanted to go for that crusade. ಆ ಸಮಯದಲ್ಲಿ ಆಕೆ ಆ ಕೂಟಕ್ಕೆ ಹೋಗಬೇಕೆಂಬುದಾಗಿ ಬಯಸಿದಳು. She took permission from her husband. ತನ್ನ ಗಂಡನಿಂದ ಅನುಮತಿಯನ್ನು ಕೇಳಿದಳು. And husband told her, ಆ ಗಂಡನು ಹೇಳಿದನು, within 9 o'clock in the night you have to be back. 9 ಗಂಟೆ ಒಳಗೆ ನೀನು ಬರಬೇಕು ಮನೆಗೆ. But when she came back it was 9:15. ಆದರೆ ಆಕೆ ಮನೆಗೆ ಬರುವಾಗ 9:15 ಆಗಿತ್ತು. Husband did not open the door. ಗಂಡನು ಬಾಗಿಲು ತೆರೆಯಲಿಲ್ಲ. She repeatedly knocked several times. ಅನೇಕ ಸಲ ಆಕೆ ಬಾಗಿಲನ್ನು ಬಡಿದಳು. But he did not open. ಆದರೆ ಅವನು ತೆಗೆಯಲಿಲ್ಲ. It was very cold night. ಅದು ತುಂಬಾ ಚಳಿ ಉಳ್ಳ ರಾತ್ರಿ ಆಗಿತ್ತು. Outside there was snow. ಅಲ್ಲಿ ಹಿಮ, ಹೊರಗಡೆ ಮಂಜು ಬೀಳುತ್ತಾ She ಇತ್ತು. sat at the door. ಆಕೆ ಬಾಗಿಲ ಬಳಿಯಲ್ಲಿ ಕೂತಳು. And in the morning she was like a stone. ಬೆಳಗಿನ ಸಮಯದೊಟ್ಟಿಗೆ ಕಲ್ಲಿನಂತೆ ಗಟ್ಟಿಯಾಗಿದ್ದಳು. When the husband came in the morning 5 o'clock, ಬೆಳಗ್ಗೆ 5 ಗಂಟೆಗೆ ಗಂಡನ ಬಂದನು. she could not stand. ಆಕೆಗೆ ಎದ್ದು ನಿಲ್ಲಲು ಆಗಲಿಲ್ಲ. Husband took her, lifted her and put her before the firewood. ಗಂಡನು ಆಕೆಯನ್ನು ಎತ್ತಿಕೊಂಡು ಹೋಗಿ ಆ ಬೆಂಕಿಯ ಮುಂದೆ ಆಕೆಯನ್ನು ಕೂಡಿಸಿದನು. But after some 10-15 minutes she was all right. ಸ್ವಲ್ಪ ಸಮಯದ ನಂತರ ಆಕೆ ಸರಿಯಾದ ನಂತರ She got up. ಆಕೆ ಎದ್ದಳು. She made the breakfast for the morning ಬೆಳಗಿನ ಉಪಹಾರವನ್ನು ಸಿದ್ಧಪಡಿಸಿದಳು. and took her to the husband. ತನ್ನ ಗಂಡನ ಬಳಿಗೆ ತೆಗೆದುಕೊಂಡು ಹೋದಳು. She was very joyful. ಆಕೆ ಸಂತೋಷ ಭರಿತಳಾಗಿದ್ದಳು. She forgave everything what husband had did. ಗಂಡನು ತನಗೆ ಮಾಡಿದ ಎಲ್ಲ ಸಂಗತಿಯನ್ನು ಕ್ಷಮಿಸಿ ಬಿಟ್ಟಿದ್ದಳು. And there was joy in her face. ಆಕೆಯ ಮುಖದಲ್ಲಿ ಒಂದು ಸಂತೋಷವಿತ್ತು. When husband saw this, ಆ ಗಂಡನು ಅದನ್ನು ನೋಡುವಾಗ he could not control his heart. ತನ್ನ ಹೃದಯವನ್ನು ಅವನು ತಡೆಯಲಿಕ್ಕಾಗಲಿಲ್ಲ. He wept bitterly.
ಅವನು ಜೋರಾಗಿ ಅತ್ತನು, and he gave his heart to Jesus. ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟನು. And he became a mighty servant of God. ಅವನೊಬ್ಬ ಬಲವಾದ ದೇವರ ಸೇವಕನಾಗಿ And ಮಾರ್ಪಟ್ಟನು. thousands and thousands people came to Christ through him. ಆತನ ಮೂಲಕವಾಗಿ ಸಾವಿರಾರು ಜನರು ಕರ್ತನ ಬಳಿಗೆ ಬಂದರು. The Bible says God has poured out his love into our hearts. ಬೈಬಲ್ ಹೇಳುತ್ತದೆ, ದೇವರು ತನ್ನ ಪ್ರೀತಿ ರಸವನ್ನು ನಮ್ಮ ಹೃದಯಗಳಲ್ಲಿ ಸುರಿಯ ಮಾಡಿದ್ದಾನೆ. We have to love everybody. ನಾವು ಎಲ್ಲರನ್ನು ಪ್ರೀತಿಸಬೇಕು. We have to love everybody. ಎಲ್ಲರನ್ನು ಪ್ರೀತಿಸಬೇಕು. Some people may give pain in our family. ಕೆಲವರು ನಮ್ಮ ಕುಟುಂಬಗಳಲ್ಲಿ ನೋವು ಕೊಡಬಹುದು. They speak something against us. ನಮಗೆ ವಿರುದ್ಧವಾಗಿ ಏನಾದರೂ ಹೇಳಬಹುದು. We have to forgive them. ನಾವು ಅವರನ್ನು We have ಕ್ಷಮಿಸಬೇಕು. to love them. ಅವರನ್ನು We have to ಪ್ರೀತಿಸಬೇಕು. pray for them. ಅವರಿಗಾಗಿ ಪ್ರಾರ್ಥಿಸಬೇಕು. God works in their hearts. ದೇವರ ಅವರ ಹೃದಯಗಳಲ್ಲಿ ಕಾರ್ಯ ಮಾಡುತ್ತಾನೆ. If there is a hole in a boat, ಒಂದು ವೇಳೆ ಒಂದು ದೋಣಿಯಲ್ಲಿ ಒಂದು ವೇಳೆ ತೂತಿರುವುದಾದರೆ it will not travel for a long time. ಅದು ತುಂಬಾ ದೂರದವರೆಗೆ ನಡೆಯುವುದಿಲ್ಲ. It will sink very soon. ಅದು ಬೇಗನೆ ಮುಳುಗಿ ಹೋಗುತ್ತದೆ. We see the flower comes out from the lotus. ನಾವು ನೋಡುತ್ತೇವೆ, ಕಮಲದ ಹೂವನ್ನು ನೋಡುವಾಗ ನೀರಿನಿಂದ ಅದು ಬರುತ್ತದೆ. It comes off out water, but our water will not touch it. ಅದರ ಮೇಲೆ ಅದರ ನೀರು ನಿಂತುಕೊಳ್ಳುವುದಿಲ್ಲ. We also see that fish lives in salt water, ಆ ಮೀನು ಆ ಉಪ್ಪು ನೀರಿನೊಳಗಿರುವುದನ್ನು ನಾವು ನೋಡುತ್ತೇವೆ. but the salt will not go inside the body of fish. ಆದರೆ ಮೀನಿನ ಒಳಗೆ ಉಪ್ಪು ಹೋಗುವುದಿಲ್ಲ. Beloved, God has kept here in this world, ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. and God wants us to be pure. ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ಆತನು ಬಯಸ್ತಾನೆ. The sinful things of this world should not come inside our body. ಈ ಲೋಕದ ಪಾಪದ ಸಂಗತಿಗಳು ನಮ್ಮ ಜೀವಿತದೊಳಗೆ We have to ಪ್ರವೇಶಿಸಬಾರದು. resist those things. ಅವುಗಳನ್ನು ನಾವು ಎದುರಿಸಬೇಕು. We have to give our life to Jesus. ನಮ್ಮ ಜೀವಿತಗಳನ್ನು ಯೇಸುವಿಗೆ ಒಪ್ಪಿಸಿಕೊಡಬೇಕು. Paul says, ಪೌಲನು ಹೇಳುತ್ತಾನೆ, I am crucified with Christ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ I no longer ಹಾಕಿಸಿಕೊಂಡವನಾಗಿದ್ದೇನೆ. live, but Christ lives in me. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. Beloved, Jesus Christ is your peace. ಯೇಸು ಕ್ರಿಸ್ತನೇ ನಿಮ್ಮ ಸಮಾಧಾನವು. When disciples were in turmoil ಶಿಷ್ಯರು ಆ ಒಂದು ಹೆದರಿಕೆಯಲ್ಲಿರುವಾಗ, after his death, ಯೇಸುವಿನ ಮರಣದ ನಂತರ they did not know what to do. ಅವ್ರಿಗೆ ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿರಲಿಲ್ಲ. Their leader is no more, ಈಗ ಅವರ ನಾಯಕನು ಅಲ್ಲಿಲ್ಲ. but Jesus knows their heart. ಆದರೆ ಯೇಸುವಿಗೆ ಅವರ ಹೃದಯ ಗೊತ್ತು. The Bible says when they were in closed doors indoor, ಅವರು ಆ ಒಂದು ಬಾಗಿಲುಗಳನ್ನು ಮುಚ್ಚಿಕೊಂಡು ಮನೆಯೊಳಗೆ ಇರುವಾಗ Jesus came ಯೇಸು ಅಲ್ಲಿ ಬಂದನು. and Jesus spoke peace to them. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಅಂದನು. Beloved, this time whatever your heart's condition may be, ಪ್ರಿಯರೇ, ಈ ಸಮಯದಲ್ಲಿ ನಿಮ್ಮ ಹೃದಯದ ಪರಿಸ್ಥಿತಿಗಳು ಏನೇ ಆಗಿದ್ದರು, but Jesus comes with you. ಯೇಸು ನಿಮ್ಮ ಬಳಿಗೆ ಬಂದಿದ್ದಾನೆ. Jesus speaks peace to you. ಯೇಸು ನಿಮಗೆ ಸಮಾಧಾನವನ್ನು ಮಾತನಾಡುತ್ತಾ You ಇದ್ದಾನೆ. may be thinking that you are backslidden. ನೀವು ಹಿಂಜಾರಿ ಹೋದವರೆಂಬುದಾಗಿ You may ಅಂದುಕೊಳ್ಳಬಹುದು. be lost the former love. ನೀವು ಪ್ರಥಮ ಪ್ರೀತಿಯನ್ನು ಕಳೆದುಕೊಂಡಿದ್ದೀರಿ You may be ಎಂಬುದಾಗಿ ಅಂದುಕೊಂಡಿರಬಹುದು. lukewarm, neither not hot and not cold. ಬೆಚ್ಚಗೂ ಅಥವಾ ತಣ್ಣಗೂ ಇಲ್ಲದ ಉಗುರು ಬೆಚ್ಚಗಿರಬಹುದು. Worried about present situation. ನಿಮ್ಮ ಈಗಿನ ಸನ್ನಿವೇಶವನ್ನು ನೋಡಿ Maybe ಹೆದರಿಕೊಂಡಿರಬಹುದು. worried about children. ನಿಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿರಬಹುದು. Lord stands beside you. ಆದರೆ ಕರ್ತ ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತಾನೆ. Give your heart to Jesus. ನಿಮ್ಮ ಹೃದಯಗಳನ್ನು ದೇವರಿಗೆ He has ಒಪ್ಪಿಸಿಕೊಡಿರಿ. promised you that He is going to be with you till the end of age. ಲೋಕದ ಅಂತ್ಯದವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತ ನಿಮಗೆ ವಾಗ್ದಾನ I will ಮಾಡಿದ್ದಾನೆ. never leave you nor forsake you. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. In your home there may be Lot, ನಿಮ್ಮ ಮನೆಗಳಲ್ಲಿ ಲೋಟನ ಆಗಿರಬಹುದು Esau. ಅಥವಾ ಏಸವನ ಆಗಿರಬಹುದು. Some people may be destroying your peace. ಕೆಲವರು ನಿಮ್ಮ ಸಮಾಧಾನವನ್ನು ಹಾಳು ಮಾಡುತ್ತಿರಬಹುದು. Forgive them. ಅವರನ್ನು ಕ್ಷಮಿಸಿರಿ. Love them. ಅವರನ್ನು ಪ್ರೀತಿಸಿರಿ. Pray for them. ಅವರಿಗೋಸ್ಕರ ಪ್ರಾರ್ಥಿಸಿರಿ. Love them. ಅವರನ್ನು ಪ್ರೀತಿಸಿರಿ. Jesus is with you. ಯೇಸು ನಿಮ್ಮ ಸಂಗಡ ಇದ್ದಾನೆ. In the last 3 days God said, ಕೊನೆಯ ದಿವಸಗಳಲ್ಲಿ ದೇವರು ಹೇಳಿದನು, I am going to pour out my Holy Spirit. ನನ್ನ ಆತ್ಮನನ್ನು ಎಲ್ಲರ ಮೇಲೆ ಸುರಿಸುವೆನು. Jesus said, I give you my peace. ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡುತ್ತೇನೆ. Give your problems to Jesus. ನಿಮ್ಮ ಸಮಸ್ಯೆಗಳನ್ನು ಯೇಸುವಿಗೆ ಒಪ್ಪಿಸಿಕೊಡಿರಿ. He is waiting to help you. ನಿಮಗೆ ಸಹಾಯ ಮಾಡುವುದಕ್ಕಾಗಿ ಆತನು ಕಾದುಕೊಂಡಿದ್ದಾನೆ. He said, I will never leave you nor forsake you. ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ I ಮಾಡಿದ್ದಾನೆ. will be with you till the end of age. ಲೋಕದ ಅಂತ್ಯದವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. Confess your sins to Him. ನಿಮ್ಮ ಪಾಪಗಳನ್ನು ಆತನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿರಿ. He is faithful and just ಆತನ ನಂಬಿಗಸ್ತನು to ನೀತಿವಂತನಾಗಿದ್ದಾನೆ. forgive to your sin, make you cleanse and make you righteous. ನಿಮ್ಮನ್ನು ಕ್ಷಮಿಸುವುದಕ್ಕೆ, ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕೆ, ನೀತಿವಂತರಾಗಿ ಆತನು ಮಾಡುತ್ತಾನೆ. Today you make a decision. ಈ ದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿರಿ. I will live by the Spirit of God. ನಾನು ದೇವರಾತ್ಮನಿಗೆ ಅನುಸಾರವಾಗಿ ನಡೆಯುತ್ತೇನೆ. Spend time in prayer. ಪ್ರಾರ್ಥನೆಯಲ್ಲಿ ಸಮಯವನ್ನು I ಕಳೆಯಿರಿ. will meditate the word of God, ದೇವರ ವಾಕ್ಯವನ್ನು ಧ್ಯಾನಿಸಿರಿ. because His mercies are new every morning. ಯಾಕಂದ್ರೆ ಆತನ ಕರುಣೆಗಳು ಪ್ರತಿದಿನ ಹೊಸದಾಗಿ ಬರುತ್ತದೆ. Beloved, God is with us. ಪ್ರಿಯರೇ, ದೇವರು ನಮ್ಮ ಸಂಗಡ ಇದ್ದಾನೆ. May God speak to us through this verse. ದೇವರ ಈ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಸಂಗಡ ಮಾತಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ತಂದೆ, ನಿಮಗೆ ಸ್ತೋತ್ರಗಳು. ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿರೋದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ.
ದೇವರ ಈ ಸಮಯದಲ್ಲಿ ವಿಶೇಷವಾಗಿ ಕರ್ತನ ಕೇಳಿದ ವಾಕ್ಯಗಳ ಪ್ರಕಾರ ನಮ್ಮೆಲ್ಲರ ನಾವು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುತ್ತೇವೆ. ಕೇಳಿದಂತ ಪ್ರತಿಯೊಬ್ಬರನ್ನು ನಾವು ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡುತ್ತೇವೆ. ದೇವರೇ, ನಮ್ಮ ಜೀವಿತಗಳು ಕರ್ತನೆ ಪಾಪ ಮರಣಗಳಿಗೆ ಅಧೀನವಾದ ಸ್ವಭಾವದಲ್ಲಿರದೆ ಪರಿಶುದ್ಧಾತ್ಮನನ್ನು ಅನುಸರಿಸುವಂತೆ ಇರುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರ ಈ ವಾಕ್ಯಗಳು ಎಲ್ಲೆಲ್ಲ ಹಂಚಲ್ಪಡ್ತಾವೋ, ಎಲ್ಲೆಲ್ಲ ಈ ವಾಕ್ಯಗಳನ್ನು ಕೇಳುತ್ತಾರೋ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕಾರ್ಯಗಳು ಉಂಟಾಗಲಿ, ಒಂದು ಸಮಾಧಾನವು ಮನಃಶಾಂತಿ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. Let us receive the benediction. ನಾವು ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವ. May the love of God the Father ನಮ್ಮ ತಂದೆಯಾದ ದೇವರ ಪ್ರೀತಿಯು, and the grace of our Lord Jesus Christ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, and the communion of the Holy Spirit be now and forever. ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಐಕ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವಿರಲಿ. Amen. ಆಮೆನ್. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.